ಒಂದು ನೇಟಿವಿಟಿ ಭಾಷೆ ಅಂತ ನಾನು ಹೇಳಕ್ ಹೋದ್ರೆ ಇದು ಟ್ರೈಲರ್ ನೋಡಿದೀನಿ ಬಿಡಲೆ ಅಂತ ನೀವು ಅನ್ಬೋದು. ಹಿಂಗೆ ಕತೆಗಳು ಮಾಡ್ಬಿಟ್ಟು ನಮ್ಮಿಬ್ಬರದ್ದು ನೋಡು, ನನಗೊಂದು ಕೆಂಪಗೆ ಮಾಡೋನು, ಇನ್ನೊಂದು ಕೋತಿಗೆ ಮಾಡೋನಿಲ್ಲ. ಸರ್ ನಮ್ಗೊಬ್ಬ ಲೊಕೇಶನ್ ತೋರಿಸ ನೋಡಿ ಸರ್, ಬೆಟ್ಟಗಳು ಬಂಡೆಗಳು, ಈ ಬೆಟ್ಟಗಳು ಬಂಡೆಗಳಲ್ಲಿ ನಿಂತ್ಕೊಂಡ್ರೆ ಕುಂಡಿಗಳಲ್ಲಿ ನೀರು ಬರ್ತಾವೆ ಸರ್ ಅಂದ. ಆ ಮಾಲಾಶ್ರೀ ಅಮ್ಮನ ಬಂದಿದ್ರು, ಆ ಅಮ್ಮಂದು ಇಲ್ಲಿ ಗಂಟ ಮಾಲಾಶ್ರೀ ಅಮ್ಮಂದು ಎತ್ತಿದ್ರು. ಆ ಅಮ್ಮಂದು ಅದು ಮಧ್ಯಾಹ್ನಕ್ಕೆ ಪ್ರೇಮ ಅವ್ರು ಬರ್ತಾರಂತೆ, ಆ ಅಮ್ಮಂದು ಎತ್ತಾರಂತೆ. ಎಲ್ಲ ನೀವು ಗಂಡಸರುಗಳು ನಿಮ್ದು ಎತ್ತಾರಪ್ಪ ಅಂತಂದ್ರು. ಹ್ಞೂನಪ್ಪ ನಮ್ದು ಎತ್ಕೊಂಡು ಹಂಗೆ ಮಾತಾಡ್ಬಿಡ್ತಾನೆ, ನಿನ್ನ ನನ್ನ ಕೈ ಅಮ್ಮ ಬೇಟಾಯಿ ಅಂತಾನೆ ಅವನು. ಆನೆಕಲ್ ಮಂಜು ಇದನ್ನ ಯಾಕೆ ಇಲ್ಲಿ ಹೇಳ್ತಾ ಇದೀಯ ಅಂದ್ರೆ ಗೊತ್ತಿಲ್ಲ. ಸೊ ಟೆನ್ಷನಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಸೊ ಒಂದಷ್ಟು ವಿಷಯ ಹೇಳಿದೆ. KGF ಅಲ್ಲಿ ಮಾಡಿರುವಂಥ ಒಂದು ಚಿಕ್ಕ ಪಾತ್ರಕ್ಕೆ ಪ್ರಶಂಸೆಗಳು ಎಲ್ಲರಿಂದನೂ ಬಂದಿರುತ್ತೆ. ಅಂಥದ್ದು ಏನಿದೆ ನನ್ನ ಕಣ್ಣಲ್ಲಿ ಅಂತ ನೀವು ಕೇಳ್ಬೋದು. ಬಟ್ ಏನೋ ಮ್ಯಾಜಿಕ್ ಇದೆ. ಹುಷಾರ್ ಸರ್, ಮ್ಯಾಜಿಕ್ ಇದೆ. ಸರಿ ಹೇಳಿ ಸರ್, ಇದರಲ್ಲಿ ನಂದು ಯಾವುದು ಪಾತ್ರ ಅಂತ ಕೇಳಿದ್ರು. ಸೊ ನನಗೆ ಸಮಯ ಕೃಷ್ಣಪ್ಪ ನೀವೇ ಸಮಯ ಅಂತ ಹೇಳಿದೆ. ಅವರು ಮಾತಾಡಿದ್ದು ನೋಡಿ, ಸರ್ ನಾನು ಇವಾಗ ಹೀರೋ ಮಾಡಿ ನನ್ನ ಕೆರಿಯರ್ ಯಾಕೆ ಸರ್ ಹಾಳು ಮಾಡ್ತೀರಾ ಅಂತ ಮಾತಾಡಿದ್ರು. ನಾನು ಈ ಮನುಷ್ಯನಿಗೊಂದು ಒಂದು ಕೃತಜ್ಞತೆ, ಒಂದು ಮತ್ತೊಂದು ಮಗದೊಂದು ಏನು ಬೇಡ ಯಪ್ಪನಿಗೆ ಅಂತ ನಾನು ಇವತ್ತು ಅವರು ನಮ್ಮ ಜೊತೆ ಇಲ್ಲ ಅಂದರೆ ಇದು ಚೆನ್ನೈಯಲ್ಲಿ ಶೂಟಿಂಗಲ್ಲಿ ಇದ್ದಾರೆ. ಸೊ ಅದಕ್ಕೆ ಅವ್ರು ಬರೋಕ್ಕಾಗಲಿಲ್ಲ. ಬಂಗಾರು 10,000 ಕೊಟ್ಟು ಟ್ಯೂಷನ್ಗೆ ಹೋಗಿದ್ರೆ ಕನ್ನಡ ಬರಲ್ಲ ಅಂತಿತ್ತ. ಅವನ ಅಮ್ಮ ನೀನು ಹೇಳೋದು ನನ್ಗೆ ಅರ್ಥ ಆಗಲ್ಲ, ನಾನು ಹೇಳೋದು ನಿಮ್ಗೆ ಅರ್ಥ ಆಗಲ್ಲ. ಅಯ್ಯೋ ಬೋಲೆ ಎತ್ಬಿಟ್ರ ಬೋ ಇಲ್ಲ, ಹೆಂಗೆ ಎತ್ತಿದ್ರು ಗೊತ್ತಾ. ಮೂರನೇ ಕೃಷ್ಣಪ್ಪ ಈಗಾಗಲೇ ಟ್ರೈಲರ್ ಮೂಲಕ, ಹಾಡುಗಳ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದಿದೆ. ಟ್ರೈಲರ್ ನೋಡಿದ ಮೇಲೆ ಈಗ ಮಂಗಳೂರವಳಾಗಿ ನನಗೆ ಆನೆಕಲ್ ಸೊಗಡಿನ ಬಗ್ಗೆ ಅಷ್ಟು ಕುತೂಹಲ ಹೆಚ್ಚಾಗಿದೆ. ಆನೆಕಲ್ ಸೊಗಡಿನ ಭಾಷೆಯನ್ನು, ಆ ಭಾಷಾ ಶೈಲಿಯನ್ನು ಕಲಿಬೇಕು, ಇನ್ನಷ್ಟು ಕೇಳಬೇಕು, ಅಷ್ಟು ಹಿತವಾಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಆ ಭಾಷೆ ಶೈಲಿಯನ್ನು ಇಡೀ ಒಂದು ಕಮರ್ಷಿಯಲ್ ಸಿನಿಮಾಗೆ ಬಳಕೆ ಮಾಡಿರೋದು ನಮ್ಮ ಮೂರನೇ ಕೃಷ್ಣಪ್ಪ ಸಿನಿಮಾ ಅನ್ನೋ ಹೆಗ್ಗಳಿಕೆ ನಮ್ಮೆಲ್ಲರದು. ಹಾಗಾಗಿ ಅದಕ್ಕೋಸ್ಕರ ಒಮ್ಮೆ ದಯವಿಟ್ಟು ಜೋರಾದ ಚಪ್ಪಾಳೆ ಇಡೀ ಚಿತ್ರತಂಡಕ್ಕೆ ಬರಲೇಬೇಕು. ಭಾಷಾ ಸೊಗಡಿನ ಜೊತೆಗೆ ಆ ಗ್ರಾಮೀಣ ಸೊಗಡನ್ನು ನೋಡೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಇದೇ ಮೇ 24ಕ್ಕೆ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ನೀವೆಲ್ಲರೂ ಕೂಡ ಇಷ್ಟೇ ಪ್ರೀತಿಯಿಂದ ಸಿನಿಮಾ ಮಂದಿರಕ್ಕೆ ಬಂದು ನಮ್ಮ ಮೂರನೇ ಕೃಷ್ಣಪ್ಪ ಚಿತ್ರವನ್ನು ವೀಕ್ಷಿಸಬೇಕು ಅನ್ನೋದು ನನ್ನ ವೈಯಕ್ತಿಕ ಬೇಡಿಕೆ ಇಲ್ಲಿ. ಆದರೆ ಒಂದಂತೂ ಸತ್ಯ, ಟ್ರೈಲರ್ ನೋಡಿದ ಮೇಲೆ ಆ ರಾ ಸಂಭಾಷಣೆಗಳಿರಬಹುದು ಅಥವಾ ಕಾಮಿಡಿ ಕಿಕ್ ಆಗಿರಬಹುದು, ಆ ಕಾಮಿಡಿ ಪಂಚ್ನ ಮತ್ತಷ್ಟು ಹೆಚ್ಚು ಮಾಡುವಂತಹ BGM ಆಗಿರಬಹುದು, ಅದರ ಜೊತೆಗೆ ನಮ್ಮ ಎಲ್ಲ ಅತಿರಥ ಮಹಾರಥರೇ ಇರೋದು ಕಲಾವಿದರು, ಅವರ ಸಂಭಾಷಣಾ ಸ್ಟೈಲ್ ಆಗಿರಬಹುದು, ಪ್ರತಿಯೊಂದು ಕೂಡ ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಿರೋದು ಖಂಡಿತ ನಮ್ಮ ಟ್ರೈಲರಲ್ಲಿ ಇರೋದು ನಮ್ಮ ಲೂಸ್ ಮಾದ ಯೋಗಿಯವರ ಹಿನ್ನೆಲೆ ಧ್ವನಿ. ಹಾಗಾಗಿ ಅವರಿಗೆ ಇಡೀ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಈ ಮೂಲಕ, ಈ ಕಾರ್ಯಕ್ರಮದ ಮೂಲಕ ನಾವು ಸಮರ್ಪಿಸ್ತಾ ಇದ್ದೀವಿ. ನವೀನವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಯಾಕಂದರೆ ಟ್ರೈಲರೇ ಎಲ್ರಿಗೂ ಇಷ್ಟು ಮುದ ಕೊಡ್ತಾ ಇದೆ ಅಂದರೆ ಖಂಡಿತ ಸಿನಿಮಾಗೆ ಕನ್ನಡಿಗರ ಪ್ರೀತಿ ಸಿಕ್ಕೇ ಸಿಗುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನೀವು ಆನೆಕಲ್ ಭಾಗದವರಾಗಿರೋದ್ರಿಂದಾಗಿ ಮೂರನೇ ಕೃಷ್ಣಪ್ಪ ಹೇಗೆ ಹುಟ್ಕೊಂಡ ಅನ್ನೋದ್ರ ಬಗ್ಗೆ. ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಇಷ್ಟು ಜನ ಪ್ರೆಸ್ ಮಿತ್ರರಿಗೆ ಹಾಗೂ ನಮ್ಮ ತಂಡದಿಂದ ಬಂದಿರುವಂಥ ಟೆಕ್ನಿಷಿಯನ್ಸ್ ಆಗಲಿ, ನಮ್ಮ ರಘು ಸರ್ ಆಗಲಿ, ಸಂಪತ್ ಸರ್ ಆ್ಯಂಡ್ ಶ್ರೀಪ್ರಿಯಾ ಅವರು, ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ನಾನೊಂದಷ್ಟು ಪಾಯಿಂಟ್ಸು ಮರ್ತೋಗ್ಬಿಡ್ತೀನಿ ಟೆನ್ಷನಲ್ಲಿ ಅಂತ ಒಂದಷ್ಟು ನೋಟ್ಸ್ ಮಾಡ್ಕೊಂಡಿದ್ದೀನಿ. ಸೊ ಸಿನಿಮಾ ಕತೆ ಬರಿಬೇಕಾದ್ರೆ ಮನೆಯಲ್ಲಿ ನನಗೆ ಹೆಣ್ಣು ನೋಡ್ತಾಯಿದ್ರು. ಸೊ ಸಿನಿಮಾ ಕತೆ ಫೈನಲ್ ಡ್ರಾಫ್ಟ್ ಮುಗಿದಿದ್ದಾದಮೇಲೆ ಮದುವೆ ಆಯಿತು. ಸಿನಿಮಾ ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಆದಮೇಲೆ ಒಂದು ಸ್ವಲ್ಪ ದಿನಕ್ಕೆ ಒಂದು ಗುಡ್ ನ್ಯೂಸ್ ಬಂತು. ಸೊ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಕಂಪ್ಲೀಟ್ ಆಗಿ ರಿಲೀಸ್ ಟೈಮಿಗೆ ಬಂದಿದ್ದೀನಿ. ಇವಾಗ ಒಂದು ಮಗುನೂ ಆಗಿದೆ. ಇದು ನನ್ನ
ಪರ್ಸ್ನಲ್ಲು, ಇದನ್ನ ಯಾಕೆ ಇಲ್ಲಿ ಹೇಳ್ತಾ ಇದೀಯ ಅಂದರೆ ಗೊತ್ತಿಲ್ಲ. ಸೊ ಟೆನ್ಷನಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಸೊ ಒಂದಷ್ಟು ವಿಷಯ ಹೇಳಿದೆ. ಆ್ಯಂಡ್ ಸಿನಿಮಾ ಈಗಿರೋ ಪರಿಸ್ಥಿತಿ ಸಿನಿಮಾ ಅಂತ ಬಂದಾಗ ಸಕ್ಸಸ್ ರೇಟ್ ಬಂದು ಒಂದು ಎಷ್ಟು 4-5% ಇರ್ಬೋದಾ? ಅಂದರೆ ಒಂದು 100 ಸಿನಿಮಾ ರಿಲೀಸ್ ಆದರೆ ಒಂದು 4-5 ಸಿನಿಮಾ ಹಿಟ್ ಆಗ್ತಿದ್ದಾವೆ, ನೋಟಿಸ್ ಆಗ್ತಿದ್ದಾವೆ. ನಾನು ಎಂಥವನು ಅಂದರೆ ಇಷ್ಟು ಸಕ್ಸಸ್ ರೇಟ್ ಇದ್ದರೆ ಸಾಕು, ನನ್ನ ಸಿನಿಮಾ ಎತ್ಕೊಂಡೋಗಿ ಮಾರ್ಕೆಟಲ್ಲಿ ಬಿಡ್ಬೋದು ಅಂದ್ಕೊಳ್ಳೋ ಅಷ್ಟು ಪಾಸಿಟಿವ್ ಮಗ ನಾನು. ಸೊ ನನ್ನ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಇರ್ಬೋದು, ಬಟ್ ಸತ್ತಿಲ್ಲ. ಪಾಸಿಟಿವ್ ಆಗಿ ತೊಗೊಂಡ್ರೆ ಮೇ ಬಿ ಈ ಸಿನಿಮಾ ಅಟ್ಲೀಸ್ಟ್ 1% ಅದಕ್ಕೆ ಆ್ಯಡ್ ಮಾಡುತ್ತೆ, ಆ ಸಕ್ಸಸ್ ರೇಟ್ನ 1% ಅಟ್ಲೀಸ್ಟ್ ಜಾಸ್ತಿ ಮಾಡುತ್ತೆ ಅನ್ನೋ ಪ್ರಯತ್ನ ನಂದು. ಆ್ಯಂಡ್ ಅದಾದರೆ ಫಸ್ಟ್ ಖುಷಿ ಪಡೋ ವ್ಯಕ್ತಿ ನಾನೇ. ಸೊ ಈಗಿರೋ ಪರಿಸ್ಥಿತಿ ಬಗ್ಗೆ ಮಾತಾಡಬೇಕಂದ್ರೆ ಸೊ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಹೋಗ್ಬೋದು. ಪರ್ಸೆಂಟೇಜ್ ಕಡಿಮೆ ಇದೆ, ಸಕ್ಸಸ್ ರೇಟ್ ಪರ್ಸೆಂಟೇಜ್ ಕಡಿಮೆ ಇದೆ ಅಂತ ಬೇಜಾರು ಮಾಡ್ಕೊಳ್ಳದೆ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಮುಂದಕ್ಕೆ ಹೋಗ್ಬೋದು. ಆ್ಯಂಡ್ ಮೂರನೇ ಕೃಷ್ಣಪ್ಪ ಯಾಕೆ ಮೂರನೇವನೇ ಯಾಕೆ ಅಂತ ಬಂದರೆ ನಿಮಗೆ ಆಲ್ಮೋಸ್ಟ್ ಟೈಟಲ್ ಕಾರ್ಡ್ ಸಿನಿಮಾದಲ್ಲಿ ಬೀಳೋ ಮುಂಚೆನೇ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇದೊಂದು ನೇಟಿವಿಟಿ ಸಿನಿಮಾ, ಇದೊಂದು ಮಣ್ಣಿನ ಕತೆ, ರೂಟೆಡ್ ಕತೆ, ಒಂದು ನೇಟಿವಿಟಿ ಭಾಷೆ ಅಂತ ನಾನು ಹೇಳಕ್ಕೆ ಹೋದರೆ ಇದು ಟ್ರೈಲರ್ ನೋಡಿದ್ದೀನಿ ಬಿಡಲೆ ಅಂತ ನೀವು ಅನ್ಬೋದು. ಸೊ ಅದನ್ನು ಸ್ಕಿಪ್ ಮಾಡ್ತೀನಿ. ಕಲಾವಿದರ ವಿಷಯಕ್ಕೆ ಬಂದರೆ ನಮ್ಮ ಸಂಪತ್ ಮೈತ್ರೇಯ ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ನಾವು ಮಾಡ್ರನ್ ಮೇಸ್ಟ್ರ್ ಅಂತ ಕರಿತೀವಿ ಅವ್ರನ್ನ, ಯಾಕಂದರೆ ಒಂದು ಸ್ವಲ್ಪ ಡಿಸೈನರ್ ಕ್ಲೋತ್ಸ್ ಎಲ್ಲ ಹಾಕ್ಕೊಂಡು ಆಫೀಸಿಗೆ ಬರ್ತಾರೆ. ಸೊ ಅವ್ರನ್ನ ಮಾಡ್ರನ್ ಮೇಸ್ಟ್ರ್ ಅಂತ ನಾವು ಕರಿತೀವಿ. ಸರ್ ನಿಜವಾಗ್ಲೂ ಒಂದು ಕಲಾವಿದ ಆ ಒಂದು ಪಾತ್ರದ ಥರ ಬಿಹೇವ್ ಮಾಡಿ ಆ್ಯಕ್ಟಿಂಗೇ ಮಾಡಿಲ್ಲ ಅಂದರೆ ಎಷ್ಟು ಸುಖವಾಗಿ ಸಿನಿಮಾ ನೋಡ್ಬೋದು ಅಂತ ನನಗೆ ಆ ಪರ್ಸ್ಪೆಕ್ಟಿವ್ನೇ ನನಗೆ ಚೇಂಜ್ ಮಾಡಿ ಅದಕ್ಕೊಂದು ಬೇರೆ ಅರ್ಥ ತಂದುಕೊಟ್ಟ ಅಂತ ಕಲಾವಿದರು ನೀವು. ಆ್ಯಕ್ಚುಲಿ ನಿಮ್ಮ ಒಂದು KGF ಅಲ್ಲಿ ಮಾಡಿರೋಂಥ ಒಂದು ಚಿಕ್ಕ ಪಾತ್ರಕ್ಕೆ ಪ್ರಶಂಸೆಗಳು ಎಲ್ಲರಿಂದನೂ ಬಂದಿರುತ್ತೆ, ಅದು ನನಗೆ ಗೊತ್ತು. ಸೊ ನಿಮ್ಮ ಅದೇ KGF ಸಿನಿಮಾದ ಒಂದು ಇಂಟರ್ವ್ಯೂ ನೋಡಿ, ಆ ಇಂಟರ್ವ್ಯೂ ಅಲ್ಲಿ ನೀವು ಮಾತಾಡಬೇಕಾದ್ರೆ ನಿಮ್ಮ ಕಣ್ಣನ್ನು ನೋಡಿ ನಾನೊಂದು 6 ತಿಂಗಳು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಕತೆ ಬರೆದೆ. ಸೊ ಅಂಥದ್ದು ಏನಿದೆ ನನ್ನ ಕಣ್ಣಲ್ಲಿ ಅಂತ ನೀವು ಕೇಳ್ಬೋದು, ಬಟ್ ಏನೋ ಮ್ಯಾಜಿಕ್ ಇದೆ. ಹುಷಾರು ಸರ್, ಮ್ಯಾಜಿಕ್ ಇದೆ. ಸೊ 6-8 ತಿಂಗಳು ಆದಮೇಲೆ ಕತೆ ಎಲ್ಲ ಬರೆದಿದ್ದಾದಮೇಲೆ ಇವ್ರನ್ನ ಕರೆಸಿ ಕತೆ ನೆರೇಷನ್ ಮಾಡಿದೆ ಇವ್ರಿಗೆ. ಕತೆ ನೆರೇಷನ್ ಮಾಡಿದ್ದಾದಮೇಲೆ ನನಗೇನು ಕಾನ್ಫಿಡೆನ್ಸ್, ನಾನು ಏನಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಅಂದರೆ ಮೋಸ್ಟ್ಲಿ ಇವಾಗ ಕತೆ ನೆರೇಷನ್ ಎಲ್ಲ ಆಗಿದೆ, ಒಂದು 5 ನಿಮಿಷ ಟೈಮ್ ತೊಗೊಂಡ್ರು, ಕತೆ ಬಗ್ಗೆ ಒಂದಷ್ಟು ಪಾಸಿಟಿವ್ ಆಗಿ ಏನೇನೋ ಹೇಳ್ತಾರೆ ಅಂತ ನಾನು ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಅವರು ಸರಿ ಹೇಳಿ ಸರ್ ಇದರಲ್ಲಿ ನಂದು ಯಾವುದು ಪಾತ್ರ ಅಂತ ಕೇಳಿದ್ರು. ಸೊ ನನಗೆ ಕೃಷ್ಣಪ್ಪ ನೀವೇ ಅಂತ ಹೇಳಿದೆ. ಅವರು ಮಾತಾಡಿದ್ದು ನೋಡಿ, ಸರ್ ನಾನು ಇವಾಗ ಹೀರೋ ಮಾಡಿ ನನ್ನ ಕೆರಿಯರ್ ಯಾಕೆ ಸರ್ ಹಾಳು ಮಾಡ್ತೀರಾ ಅಂತ ಮಾತಾಡಿದ್ರು. ನಾನು ಈ ಮನುಷ್ಯನಿಗೊಂದು ಕೃತಜ್ಞತೆ, ಒಂದು ಮತ್ತೊಂದು ಮಗದೊಂದು ಏನು ಬೇಡವಾ ಯಪ್ಪನಿಗೆ ಅಂತ ನಾನು ಏನೋ ಕನ್ವಿನ್ಸ್ ಮಾಡಿ ಒಪ್ಪಿಸಿ ಬಾಸೊಮ್ಮೆ ಇದು ಶೂಟಿಂಗ್ ಮಾಡೋಣ ಅಂತ ಇವ್ರನ್ನ ಕರ್ಕೊಂಡು ನಾನು ಶೂಟಿಂಗ್ ಮಾಡಿದೆ. ಸೊ ಇನ್ನು ನಮ್ಮ ಹೀರೋಯಿನ್ ಫೀಮೇಲ್ ಲೀಡ್ ಬಗ್ಗೆ ಮಾತಾಡಬೇಕು. ಮೇಡಮ್ ನೀವು ನಿಜವಾಗ್ಲೂ ನೀವು ತುಂಬ ಅದ್ಭುತವಾಗಿ, ತುಂಬ ಅಂದರೆ ಮನಸ್ಸಿಗೆ ತುಂಬ ಇಷ್ಟ ಆಗೋ ಥರ ಒಂದು ನಟನೆ ಮಾಡಿದ್ದೀರ ನನ್ನ ಪಿಕ್ಚರಲ್ಲಿ. ಸೊ ಪಿಕ್ಚರ್ ನೋಡಿದ್ದಾದಮೇಲೆ ನನಗೆ ಗೊತ್ತಿಲ್ಲ, ನನಗೆ ಬೇರೆಯವ್ರು ಯಾರಾದರೂ ಈ ಥರ ಈ ಪಾತ್ರಕ್ಕೆ ಸೂಟ್ ಆಗ್ತಿದ್ರಾ ಇಲ್ವಾ ಅಂತ ನನಗೆ ಆ ಥಾಟ್ ಪ್ರೊಸೆಸ್ಗೂ ಹೋಗೋಕ್ಕೆ ನೀವು ಬಿಟ್ಟಿಲ್ಲ. ಆ್ಯಂಡ್ ಏನೋ ಒಂದು ಅಚ್ಚ ಕನ್ನಡದಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ನೀವು ಸಕ್ಕತ್ತಾಗಿ ಮಾಡಿದ್ದೀರ, ಇಷ್ಟೇ, ಎಂಡ್ ಆಫ್ ದ ಡೇ. ಸೊ ಒಂದು ಫೋನ್ ಕಾಲ್ ಮಾಡಿ ಅವ್ರಿಗೆ ಒಂದ್ಸಲ ಡೈರೆಕ್ಟಾಗಿ ಮೀಟ್ ಮಾಡೋಣ ಮೇಡಮ್, ಮೀಟ್ ಮಾಡಿ ನಿಮ್ಮನ್ನು ನೋಡಬೇಕು ಅಂತ ಹೇಳಿದಾಗ ಅವ್ರ ಆಫೀಸ್ಗೆ ಬಂದಾಗ ಅವರು ಪ್ರಿಪೇರ್ ಆಗಿದ್ದ ರೀತಿ, ನಾನು ಪಾತ್ರ ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಸೀರೆ ಕಟ್ಕೊಂಡ್ಬಂದಿದ್ರು.
ಸೊ ಅವ್ರ ಪ್ರಿಪ್ರೇಷನ್, ಅವ್ರ ಡೆಡಿಕೇಶನ್ ಎಲ್ಲ ನೋಡಿ ನನಗೆ ಗೊತ್ತಿಲ್ಲ, ಶಶಿ ಅನ್ನೋ ಪಾತ್ರ ನಾನು ನೋಡಿದಾಗ ಇಟ್ ವಾಸ್ ದೇರ್ ರೈಟ್ ಇನ್ ಫ್ರಂಟ್ ಆಫ್ ಮೀ, ಇಟ್ ವಾಸ್ ದೇರ್ ಅಂತ ಅನ್ನಿಸ್ತು. ಸೊ ಮೊದಲೇ ಅವರು ಥಿಯೇಟರ್ ಬ್ಯಾಕ್ ಡ್ರಾಪ್ ಇಂದ ಬಂದಿರೋರು, ಸೊ ಅವ್ರಿಗೆ ಆ್ಯಕ್ಟಿಂಗು ಅದು ಪರ್ಫಾರ್ಮೆನ್ಸು ಅದು ಏನು ಅದು ಅನ್ಡೌಟೆಡ್ಲಿ ಶೀಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಶೀಸ್ ವೆರಿ ಗುಡ್, ಬೋತ್ ಆಫ್ ದೆಮ್ ಆ್ಯಕ್ಚುಲಿ. ಸೊ ಇನ್ನು ನಮ್ಮ ಸಿನಿಮಾದಲ್ಲಿ ಹೆಸರುಗಳು ಮರ್ತೋಗ್ತೀನಿ ಅಂತ ಬರ್ದಿದ್ದೀನಿ, ಸಾರಿ. ಇನ್ನು ನಮ್ಮ ಸಿನಿಮಾದಲ್ಲಿ ಉಳಿದಂತೆ ನಮ್ಮ ಉಗ್ರಂ ಮಂಜು ಅವರು, ತುಕಾಲಿ ಸಂತು, ಸಿದ್ದು ಮಂಡ್ಯ, ಒಂದಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇದ್ದಾರೆ. ಅದರಲ್ಲೂ ಉಗ್ರಂ ಮಂಜು ನೀವು ಟ್ರೈಲರಲ್ಲಿ ಒಂದು ಚಿಕ್ಕ ಝಲಕ್ ನೋಡಿದ್ರೆ ಆ ಪಾತ್ರ, ಎಸ್ಪೆಷಲಿ ಉಗ್ರಂ ಮಂಜು ಅವ್ರು ಮಾಡಿರುವಂಥ ಲೋಕಿ ಪಾತ್ರ ಎಸ್ಪೆಷಲಿ ನನ್ನ ಸಿನಿಮಾಗೆ ತುಂಬ ಒಂದು ಪ್ಲಸ್ ಪಾಯಿಂಟ್ ಆಗುವಂಥ ಒಂದು ಕ್ಯಾರೆಕ್ಟರ್ ಅದು ನೀವು ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇವತ್ತು ಅವರು ನಮ್ಮ ಜೊತೆ ಇಲ್ಲ ಅಂದರೆ ಇದು ಚೆನ್ನೈಯಲ್ಲಿ ಶೂಟಿಂಗಲ್ಲಿ ಇದ್ದಾರೆ, ಸೊ ಅದಕ್ಕೆ ಅವ್ರು ಬರೋಕ್ಕಾಗಲಿಲ್ಲ. ಆ್ಯಂಡ್ ಅದು ಬಿಟ್ಟು ಸಂತು ಏನದು ನಮ್ಮ ಬೆಂಗಳೂರಲ್ಲೂ ಇಲ್ಲ, ಅವರೂರಲ್ಲೂ ಇಲ್ಲ, ಎಲ್ಲಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ಅವರು ಬರೋಕ್ಕಾಗಲಿಲ್ಲ. ಈ ಎಲ್ಲ ಕ್ಯಾರೆಕ್ಟರ್ಸ್ ಮಧ್ಯೆ ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಇದೆ ಸರ್, ಅದು ಶಂಕರ ಅಂತ ಒಂದು ಕ್ಯಾರೆಕ್ಟರ್. ನನಗೂ ರಂಗಾಯಣ ರಘು ಸರ್ಗೂ ಫೇವ್ರೆಟ್ ಕ್ಯಾರೆಕ್ಟರ್ ಅದು. ಸೊ ಅವಾಗಲೇ ಇಲ್ಲಿ ಪ್ರೋಗ್ರಾಮ್ ನಡಿಬೇಕಾದ್ರೆ ಹಿಂಗೆ ಡಿಸ್ಟರ್ಬ್ ಮಾಡ್ಕೊಂಡು ಹಿಂಗೆ ಹೋದ್ರಲ್ಲ ಒಬ್ರು, ಅವರೇ ಶಂಕರ ಕ್ಯಾರೆಕ್ಟರ್. ಅವ್ರದ್ದು ನಾನು ಬರೆದಿರುವಂಥ ಕ್ಯಾರೆಕ್ಟರ್ಸ್ ಅಲ್ಲಿ ಅದು ನನಗೆ ತುಂಬ ಫೇವ್ರೆಟ್ ಕ್ಯಾರೆಕ್ಟ್ರು. ಒಂದು ಸಲ ಅವ್ರನ್ನ ಆಫೀಸಿಗೆ ಕರೆಸಿ ಒಂದು ಕತೆ ಅವ್ರ ಪಾತ್ರ ಎಲ್ಲ ಹೇಳಿದ್ದಾದ್ಮೇಲೆ, ಸರಿ ಸರ್ ತಿಂದಾಕ್ ಬೇಡ ಬನ್ನಿ ಸರ್ ಅಂದರು. ಏನು ಊಟದ ಟೈಮು ಅಲ್ಲ ಇದು ಏನು ಅಂತ ಅಂದ್ಕೊಂಡಾಗ ಅವ್ರಿಗೆ ಕೇಳಿದೆ. ಅವ್ರು ಆ್ಯಕ್ಚುಲಿ ನಮ್ಮ ಮಾಮ ಒಬ್ರು ಇದ್ದಾರೆ, ನಮ್ಮ ತಾಯಿಯವ್ರ ತಮ್ಮ. ಅವ್ರದ್ದು ಒಂದು ಕಾಲೇಜ್ ಇದೆ ಆನೇಕಲ್ಲಲ್ಲಿ. ಸೊ ಆ ಕಾಲೇಜಲ್ಲಿ ಇವ್ರ ಮಗ ಓದ್ತಿರೋದು. ಸೊ ಅವರು ನನಗೆ ಹೇಳಿದರು, ಈ ಥರ ನಮ್ಮ ಸ್ಟೂಡೆಂಟ್ ಅವ್ರ ಫಾದರು ಮುನಿಯಪ್ಪ ಅಂತ, ಅವರು ಸೀರಿಯಲ್ ಎಲ್ಲ ಮಾಡ್ತಿದ್ದಾರಂತೆ, ಸೊ ನೋಡು ನಿನಗೇನಾದರೂ ಯೂಸ್ ಆಗ್ತಾರೆ ಅಂತ ಅಕಿರಾ ಟೈಮಲ್ಲಿ ಹೇಳಿದರು. ಅದಾದಮೇಲೆ ಇವಾಗ ನೆನಪಾಗಿ ನಾನು ಕರೆಸಿ ಪಾತ್ರ ಎಲ್ಲ ಹೇಳಿದೆ, ಎಲ್ಲ ಆಯಿತು. ಸೊ ಕೇಳಿದೆ, ಅಣ್ಣ ನಿಮಗೆ ಆನೇಕಲ್ಲಲ್ಲಿ ವಿಶ್ವಚೇತನ ಕಾಲೇಜ್ ಇದೆ ನಿಮಗೆ ಗೊತ್ತಾ ಅಂತ ಕೇಳಿದೆ. ಅಯ್ಯೋ ಹ್ಞೂ ಸರ್, ಅಯ್ಯಪ್ಪ ಅಳಿಯ ಏನೋ ಅಕಿರಾ ಡೈರೆಕ್ಟ್ರು, ಪಿಕ್ಚರ್ ಡೈರೆಕ್ಟರ್ ಅಂತೆ, ಅದೇನೋ ಕರೆಸ್ತೀನಿ ಅಂದ್ಬಿಟ್ಟು 4 ವರ್ಷದಿಂದ ಕರೆಸೇ ಇಲ್ಲ ಸರ್ ಅಂತ ನನ್ನ ಕತೆನ ನನಗೆ ಹೇಳ್ದಂಥ ಒಂದು ಮಹಾನುಭಾವ ಅವರು. ಸೊ ಆಮೇಲೆ ಹೇಳಿದೆ, ಅವರು ಇದು ಪ್ರಕಾಶ್ ರೆಡ್ಡಿ ಅವ್ರ ಅಳಿಯ ನಾನೇ, ಸೊ ನನ್ನ ಬಗ್ಗೆನೇ ನೀವು ಹೇಳ್ತಿರೋದು ಅಂತ ಅವ್ರಿಗೆ ನಾನೇ ಅವ್ರಿಗೆ ಪರಿಚಯ ಮಾಡಿಕೊಟ್ಟೆ. ಸೊ ಇದು ನಮ್ಮ ಕಲಾವಿದರ ಬಗ್ಗೆ ನನಗೆ ನಾನು ಬರೆದಿರುವಂಥ ಕ್ಯಾರೆಕ್ಟರ್ಸ್ ಅಲ್ಲಿ ಆಲ್ಮೋಸ್ಟ್ ಇಲ್ಲಿ ಕೂತಿರೋ ಅಷ್ಟು ಜನ ಅದಕ್ಕೆ ಜೀವ ತುಂಬಿದ್ದಾರೆ. ಅದಕ್ಕೆ ಏನು ಬೇಕೋ ಎಲ್ಲ ಒಂದು ಪಟ್ಟು ಜಾಸ್ತಿನೇ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನ್ನ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಯೋಗಿ ಕ್ಯಾಮ್ರಾಮನ್, ನನ್ನ ಆಲ್ಮೋಸ್ಟ್ ಮೊದಲ 2 ಸಿನಿಮಾಗೂ ಅವರೇ ಕ್ಯಾಮ್ರಾಮ್ಯಾನು. ಅವರೇ ಏನಕ್ಕೆ ಕ್ಯಾಮ್ರಾಮ್ಯಾನ್ ಅಂದರೆ ಅವರೇ ಏನಕ್ಕೆ 2 ಸಿನಿಮಾದಿಂದ ಅವರೇ ಏನಕ್ಕೆ ಕ್ಯಾಮ್ರಾಮ್ಯಾನ್ ಅಂದರೆ ನನ್ನ ಹತ್ರ ಏನಿದೆಯೋ ಅದರಲ್ಲಿ ಶಾರ್ಟ್ ಇಟ್ಕೊಡ್ತಾರೆ. ಸೊ ಬೇರೆಯವರಾದರೆ ಬೇರೆ ಏನೇನೋ ಕೇಳ್ತಾರೆ. ಸೊ ನನ್ನ ಕೆಪಾಸಿಟಿ ಅವ್ರಿಗೆ ಗೊತ್ತು, ಅವ್ರ ಕೆಪಾಸಿಟಿ ನನಗೆ ಗೊತ್ತು. ಸೊ ಅದಕ್ಕೆ ಚೇಂಜ್ ಮಾಡಿದಿರಾ, ನೀನು ನನ್ನ ಜೊತೆನೇ ಇರಪ್ಪ ಅಂದ್ಬಿಟ್ಟು ಅವರೇ ಸೇಮ್ ಕ್ಯಾಮ್ರಾಮ್ಯಾನು. ಅದಾದಮೇಲೆ ನಮ್ಮ ಶ್ರೀಕಾಂತ್ ಅವರು ಎಡಿಟ್ರು. ಕತೆನ ಸ್ಪಾಟಲ್ಲಿ ಒಂದ್ಸಲ ಡೈರೆಕ್ಷನ್ ಮಾಡಿದ್ರೆ ಆಲ್ಮೋಸ್ಟ್ ಟೇಬಲ್ ಮೇಲೆ ಇನ್ನೊಂದ್ಸಲ ಡೈರೆಕ್ಷನ್ ಆಯಿತು. ಅಷ್ಟು ನನಗೆ ಇಷ್ಟ, ನನ್ನ ಸಿನಿಮಾ ನನಗೆ ಇಷ್ಟ ಆಗೋ ಥರ ಒಂದು ಮಾಡಿಕೊಟ್ಟಂಥ ಒಂದು ಟೆಕ್ನಿಷಿಯನ್ ಶ್ರೀಕಾಂತ್ ಸರ್ ಅವರು. ಅದಾದಮೇಲೆ ಮ್ಯೂಸಿಕ್ ಆನಂದ್ ರಾಜಾ ವಿಕ್ರಮ್, ನನ್ನ ಫ್ರೆಂಡು. ಆಲ್ಮೋಸ್ಟ್ ಬೆಳಗ್ಗೆ 4:15 ಗುಬ್ರ ಹಾಕೊಂಡು ಚಳಿಯಲ್ಲಿ, ನಾವು ಆಲ್ಮೋಸ್ಟ್ ವಿಂಟರಲ್ಲಿ ಸ್ಟಾರ್ಟ್ ಮಾಡಿದ್ದು, ಗುಬ್ರ ಹಾಕೊಂಡು ಚಳಿಯಲ್ಲಿ ರೂಮಲ್ಲಿ ಕೂತ್ಕೊಂಡು ನಡುಕ್ತಾ ಮ್ಯೂಸಿಕ್ ಮಾಡ್ತಿದ್ದ. ಅದೆಲ್ಲ ಐ ಆಮ್ ಕೈಂಡ್ ಆಫ್ ರಿಮೆಂಬರಿಂಗ್ ಆಲ್ ದೋಸ್ ಥಿಂಗ್ಸ್. ಸೊ ಅದು ಐ ಆಮ್ ವೆರಿ ಶೋರ್ ಅದು ಟಾರ್ಚರ್ ಅಂತ ಅನ್ಕೊಂಡಿರಲ್ಲ, ಬಿಕಾಸ್ ಅಲ್ಲಿ ಟಾರ್ಚರ್ ಆಗೋಕ್ಕೆ ರಘು ಸರ್, ಸಂಪತ್ತು ಎಲ್ಲ ಇದ್ರು, ಆ ಸೀನ್ಗಳೆಲ್ಲ ಮಜಾ ಬರ್ತಿತ್ತು ಅಷ್ಟು. ಸೊ ಅದಾದಮೇಲೆ ಸುಪ್ರೀತ್ ಥ್ಯಾಂಕ್ ಯು ಸೋ ಮಚ್. ನಿನ್ನ ಒಂದು ಟ್ಯೂನ್ ನಾನು ಕೇಳಿದ ತಕ್ಷಣ ನೀನು ನನಗೆ ಕೊಟ್ಟಿದ್ದಕ್ಕೆ.
ಸೊ ಅದಕ್ಕೆ ಡಿಮ್ಯಾಂಡ್ ಇದ್ರು ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದು ತುಂಬ ಸಿನಿಮಾಗೆ ತುಂಬ ಪ್ಲಸ್ ಆಗಿದೆ ಅಂತ ನನಗೆ, ಎಸ್ಪೆಷಲಿ ಸಿನಿಮಾ ನೋಡಬೇಕಾದ್ರೆ ತುಂಬ ಪ್ಲಸ್ ಆಗುತ್ತೆ ಅಂತ ನನಗೆ ತುಂಬ ನಂಬಿಕೆ ಇದೆ. ಸೊ ಈಗ ಫೈನಲ್ ಆಗಿ ನಿಮ್ಮೆಲ್ಲರ ಇಡೀ ಕರ್ನಾಟಕದ ಹೆಮ್ಮೆ, ಎಲ್ರಿಗೂ ಇಷ್ಟ ಆಗುವಂಥ ಒಂದು ನಟ, ಯಾವುದೇ ಪಾತ್ರ ಆಗಲಿ ಜೀವ ತುಂಬಿಸೋಂಥ ಒಂದು ನಟ ನಮ್ಮ ರಂಗಾಯಣ ರಘು ಸರ್. ಅಣ್ಣ, ನಿಮ್ಮ ಒಂದು ನಟನೆ ಬಗ್ಗೆ, ನೀವು ಪಾತ್ರ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅದ್ರ ಬಗ್ಗೆ ನನಗೆ ಹೇಳೋಷ್ಟು ದೊಡ್ಡವನಲ್ಲ. ಬಟ್ ನನಗೆ ನಿಮ್ಮನ್ನು ನೋಡಿದಾಗ ಒಂದು ಮಜಾ ಬರುತ್ತೆ, ಒಂದೊಂದು ಹೈ ಬರುತ್ತೆ. ನಿಮ್ಮ ಆಫ್ ಸ್ಕ್ರೀನ್ ಆಗಲಿ ಆನ್ ಸ್ಕ್ರೀನ್ ಆಗಲಿ ನಿಮ್ಮನ್ನು ನೋಡಿದಾಗ ಒಂದು ಹೈ ಫೀಲ್ ಆಗುತ್ತೆ. ನಾನು ಅದು ಮೋಸ್ಟ್ಲಿ ಒಂದು ದಿನ 2 ದಿನ ನನ್ನೊಟ್ಟಿಗೆ ಇರುತ್ತೆ. ನಿಮ್ಗೊಂದು ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಹೋದ್ರೆ ಒಂದು 2 ದಿನ ನನಗೆ ಏನೋ ಒಂಥರ ಹೈ ಫೀಲ್ ಆಗಿರುತ್ತೆ, ಒಂದು ಜೋಶ್ ಇರುತ್ತೆ ನನಗೆ. ಸೊ ನನಗೆ ಆ ಥರದಲ್ಲಿ ನೀವು ತುಂಬ ಇಷ್ಟ. ವೀರಣ್ಣ ಅನ್ನೋ ಪಾತ್ರ ಈ ಸಿನಿಮಾದಲ್ಲಿ ಇಲ್ಲ ಅಂದರೆ, ಅದನ್ನ ರಘು ಸರ್ ಮಾಡಿಲ್ಲ ಅಂದಿದ್ರೆ ವೀರಣ್ಣ ಅನ್ನೋ ಪಾತ್ರ ಇಲ್ಲ, ವೀರಣ್ಣ ಅನ್ನೋ ಪಾತ್ರ ಇಲ್ಲ ಅಂದರೆ ಈ ಸಿನಿಮಾನೂ ಇಲ್ಲ, ಈ ಸಿನಿಮಾ ಇಲ್ಲ ಅಂದರೆ ಈ ಪ್ರೆಸ್ ಮೀಟು ಇರ್ತಾ ಇರಲಿಲ್ಲ. ಸೊ ನೀವು ಇಟ್ಟ ನಂಬಿಕೆ ಆಗಲಿ, ನೀವು ನನಗೆ ಕೊಟ್ಟಂಥ ಸಪೋರ್ಟ್ ಆಗಲಿ, ನನಗೆ ಕೊಟ್ಟಂಥ ಸಪೋರ್ಟ್ ಅಂದರೆ ನಾನು ಅದನ್ನ ಇಲ್ಲಿ ಹೇಳೋಕ್ಕಾಗಲ್ಲ, ಹೇಳಿದ್ರೆ ನಿಮಗೆ ತೊಂದರೆ ಆಗುತ್ತೆ. ಸೊ ತುಂಬ ತೊಂದರೆ ಆಗುತ್ತೆ. ಸೊ ನೀವು ಕೊಟ್ಟಂಥ ಸಪೋರ್ಟು ನನಗೆ ಆ್ಯಕ್ಚುಲಿ ರಿಲೀಸ್ವರೆಗೂ ತರೋದಕ್ಕೆ ನನಗೆ ತುಂಬ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದೆ ಅಣ್ಣ. ಸೊ ಒಂದೇ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ, ನೀವು ಗೊತ್ತಿಲ್ಲ, ಒಂಥರ ನನ್ನ ಮನೆ ದೇವ್ರು ಇದ್ದಂಗೆ ಅಂತ ಥರ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನನಗೆ ಐ ನೆವರ್ ಡಿಡ್ ದಿಸ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಸೊ ಸಿನಿಮಾ ಜನ ನೋಡ್ತಿಲ್ಲ, ಸಿನಿಮಾ ಯಾಕೆ ಮಾಡ್ತಿದ್ದಾರೆ, ಫಸ್ಟ್ ಆಫ್ ಆಲು ಈ ಥರ ಒಂದು ಕ್ವಶನ್ಸು ಅರೈಸ್ ಆಗಿರೋ ಅಂಥ ಒಂದು ಈ ಟೈಮಲ್ಲಿ ಗೊತ್ತಿಲ್ಲ. ನನ್ನ ಸಿನಿಮಾ ಕಂಪ್ಲೀಟ್ ಮಾಡಿದ್ದೀನಿ, ಈ ಥರ ಕ್ವಶನ್ಸ್ ಎಲ್ಲ ಕೇಳ್ತೀನಿ. ಫಸ್ಟ್ ಆಫ್ ಆಲ್ ಆ ಥರ ಒಪಿನಿಯನ್ ಇರ್ಬೋದು ತುಂಬ ಜನಕ್ಕೆ, ಯಾಕೆ ಗುರು ಮಾಡ್ತವ್ರು ಈ ಥರ ಇದು ಈ ಥರ ಅಲ್ಲ, ಯಾಕೆ ಸಿನಿಮಾ ಮಾಡ್ತಿದ್ದಾರೆ ಅಂತ. ಥಿಯೇಟ್ರಲ್ಲಿ ನೋಡ್ತಿಲ್ಲ, ಏನೇನೋ ಆ್ಯಂಬಿಯನ್ಸಲ್ಲಿ ಓಡ್ತಾ ಇದೆ ಕ್ವಶನ್ಸು. ಬಟ್ ನನಗೆ ಈ ಥರ ಒಂದು ಪರಿಸ್ಥಿತಿಯಲ್ಲೂ ನನ್ನ ಸಿನಿಮಾ KRG ಅಂತ ಒಂದು ಸಂಸ್ಥೆ ಒಳಗಡೆ ಥ್ರೂ ನಮ್ಮ ರಂಗಾಯಣ ರಘು ಸರ್, ಆಮೇಲೆ ಮತ್ತೆ ನಮ್ಮ ಡಾಕ್ಟರ್ ಸೂರಿ, ಇವರ ಒಂದು ಸಹಾಯದಿಂದ ನನ್ನ ಸಿನಿಮಾ KRG ಅನ್ನೋ ಒಂದು ಆಫೀಸ್ಗೆ ಹೋಗಿ, ಆ ಒಂದು ಸಂಸ್ಥೆ ಆಫೀಸ್ಗೆ ಹೋಗಿ ಅಲ್ಲಿ ಒಂದು ಶೋ ನಡೀತು ಸರ್. ಒಂದು 6 ಜನ ನೋಡಿದ್ರು. 6 ಜನ ನೋಡಿದಾಗ ನನಗೆ ಒಂಥರ 100 ಜನ ನೋಡಿರುವಂಥ ಒಂದು ಫೀಲ್ ಕೊಟ್ಟರು ಅವರು. ಸೊ ಅವತ್ತೇ ನನಗೆ ಒಂದು 70-80% ಇದ್ದಿದ್ದು ಕಾನ್ಫಿಡೆನ್ಸ್ ನನಗೆ 100% ಕಾನ್ಫಿಡೆನ್ಸ್ ಬರೋ ಥರ ಆ ಒಂದು ಶೋವರೆಗೂ ಸಿನಿಮಾ ಒಂದು ಲೆಕ್ಕ. ಆ ಶೋ ಆದಮೇಲೆ ಆ ಕಾನ್ಫಿಡೆನ್ಸ್ ಲೆವೆಲ್ಲು ಆ ಸಿನಿಮಾಗೆ ನಿಜವಾಗ್ಲೂ ಒಂದು ಬೇರೆ ಥರ ಲೆಕ್ಕ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಸೊ ಟ್ರೈಲರ್ ನೋಡಿದ್ದೀರಾ ನೀವು, ಟ್ರೈಲರ್ನ ತುಂಬ ಇಷ್ಟಪಟ್ಟಿದ್ದೀರಾ. ಕೇಳ್ಬೋದಾ ಟ್ರೈಲರ್ ಇಷ್ಟ ಆಯ್ತಾ ಅಂತ? ಸೊ ನಿಜವಾಗ್ಲೂ ನಿಮಗೆ ಟ್ರೈಲರ್ ಇಷ್ಟ ಆಗಿದ್ರೆ 24ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ಅದು ಟ್ರೈಲರ್ಗಿಂತ 10 ಪಟ್ಟು ಜಾಸ್ತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ನೀವು ನಿದ್ದೆ ಕಣ್ಣಲ್ಲಿ ನನ್ನನ್ನು ಕೇಳಿದ್ರು ನನ್ನ ಕಾನ್ಫಿಡೆನ್ಸ್ ಇದೇ ಲೆವೆಲಲ್ಲಿ ಇರುತ್ತೆ. ಮೋಸ್ಟ್ಲಿ ಈ ಸಲ ಒಂದು ಹಿಟ್ಟು ಟೇಸ್ಟ್ ನೋಡ್ತಾ ಇದೀವಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಮೋಸ್ಟ್ಲಿ ಎಲ್ಲ ನೋಡ್ತಿದೀವಿ ಅಂತ ನನಗೆ 100% ಕಾನ್ಫಿಡೆನ್ಸ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ 2 ಮಾತನ್ನ ಮುಗಿಸಿ ನಾನು ಮಡಗ್ತೀನಿ ಸೋಮೈ. 3ನೇ ಕೃಷ್ಣಪ್ಪ ಅಂದ್ರೆ ಏನಿಲ್ಲಣ್ಣ, ಅವ್ರ ಕ್ಯಾರೆಕ್ಟರ್ ಕೃಷ್ಣಪ್ಪ. ಸೊ 3ನೇವರು ಯಾಕೆ ಅನ್ನೋದು ಆಲ್ಮೋಸ್ಟ್ ನಿಮ್ಗೆ 2ನೇ ಸೀನಲ್ಲೋ 3ನೇ ಸೀನಲ್ಲೋ ಟೈಟಲ್ ಕಾರ್ಡ್ ಬೀಳೋಕ್ಕಿಂತ ಮುಂಚೆನೆ ಗೊತ್ತಾಗುತ್ತೆ. ಅದು ಅಲ್ಲಿ ನೋಡಿದ್ರೆ ಮಜಾ ಇರುತ್ತೆ. ಇಟ್ ಈಸ್ ಅ ವೆರಿ ಸ್ಮಾಲ್ ಕಿಕ್. ಹೌದು, ಇದು ಆ ಥರ ಏನಿಲ್ಲ. ಅದಕ್ಕೆ ಪೊಲಿಟಿಕ್ಸ್ನ ಮಿಕ್ಸ್ ಮಾಡೋ ಅಷ್ಟು ನಾಲೆಡ್ಜ್ ನನಗೆ ದೇವರೇ ಇಲ್ಲ. ನನಗೆ ಪೊಲಿಟಿಕಲ್ ನಾಲೆಡ್ಜೇ ಇಲ್ಲ. ನನಗೆ ಓಟು ಇದ್ದಾಗ ಹೋಗಿ ಹಾಕ್ಬಿಟ್ಟು ಯಾರು ಅಂತ ಯೋಚನೆ ಮಾಡಿ ಒಂದಷ್ಟು ಓಟ್ ಹಾಕ್ಬಿಟ್ಟು ಬಾ ಅಂದ್ರೆ ಬರ್ತೀನಿ ಅಷ್ಟೇ. ಅದು ಬಿಟ್ರೆ 100% ನೀವಿಲ್ಲಿ ಪಾತ್ರಗಳು ಹೆಸರುಗಳು ಅಷ್ಟೇ.
ನಮ್ಮೂರಲ್ಲಿ ಏನು ಹೆಸರುಗಳಿದಾವೋ ಅದೇ ಹೆಸರುಗಳು. ಆಮೇಲೆ ಇದರಲ್ಲಿ ಒಂದಷ್ಟು ಮ್ಯೂಟ್ ಮಾಡೋವಂಥ ಒಂದು ವರ್ಡ್ಸ್ ಇತ್ತು, ಅದು ಮ್ಯೂಟ್ ಮಾಡಿದ್ರೂ ಪರವಾಗಿಲ್ಲ, ನಾನು ಸ್ಕ್ರಿಪ್ಟಲ್ಲಿ ಬರೀಲೇಬೇಕು, ಇವ್ರು ಹೇಳಲೇಬೇಕು. ಎಸ್ಪೆಷಲಿ ಇವಾಗ ರಘು ಸರ್ ಅಂತ ಒಂದು ಆ್ಯಕ್ಟರ್ ಬಂದು ಕೆಲವು ವರ್ಡ್ಸ್ ಹೇಳೋದಕ್ಕೆ ಅವ್ರ ಕೈಲಿ ನಾನೇ ಫಸ್ಟ್ ಆಫ್ ಆಲ್ ಹೇಳ್ಸೋಕ್ಕಾಗಲ್ಲ. ಬಟ್ ಆದರೂ ಅವರು ಒಪ್ಕೊಂಡು ಮಾಡಿದ್ದಾರೆ ಅಂದರೆ ನಾನು ಕೇಳದೇ ಇರೋಂಥ ಒಂದು ಪದನೂ ಸ್ಕ್ರಿಪ್ಟಲ್ಲಿ ಬರೆದಿಲ್ಲ. ನಾನು ಆಲ್ಮೋಸ್ಟ್ ಇವಾಗ ನಮ್ಮ ಊರು ಸುತ್ತಮುತ್ತ ನ್ಯಾಚುರಲ್, ಎಷ್ಟು ನ್ಯಾಚುರಲ್ ಆಗಿ ಹಾಕುತ್ತೋ ಅಷ್ಟು ನ್ಯಾಚುರಲ್ ಆಗಿ ತೆಗಿಬೇಕಂದ್ರೆ ಅಲ್ಲಿ ಏನು ಮಾತಾಡ್ತಾರೋ ಅದನ್ನು ನಾನು ಬರೀಲೇಬೇಕು. ಸೊ ಆ ರೀತಿಯಲ್ಲಿ ಇಟ್ ಲುಕ್ಸ್ ವೆರಿ ರೂಟೆಡ್. ತುಂಬ ಒಂದು ಮಣ್ಣಿನ ಕತೆ ಅಂತ ನಿಮ್ಗೆ ಅನ್ಸುತ್ತೆ ಸಿನಿಮಾ ನೋಡಿದಾಗ. ಇಲ್ಲ, ಇನ್ಸಿಡೆಂಟ್ಸ್ ಯಾವುದು ನೋಡಲಿಲ್ಲ. ನನಗೆ ಒಂದು ಲೈನ್ ಏನಂದರೆ, ಒಂದು ದೇವಸ್ಥಾನದ್ದು ಒಂದು ಇನಾಗ್ರೇಷನ್ನು, ಆ ಒಂದು ಇನಾಗ್ರೇಷನ್ ಇನ್ನೊಂದು 5 ದಿನ ಇರಬೇಕಾದ್ರೆ ಕರೆಸಿರೋ ಚೀಫ್ ಗೆಸ್ಟ್ ಸತ್ತೋಗ್ತಾನೆ. ಆವಾಗ ಈ ಪಂಚಾಯತಿ ಪ್ರೆಸಿಡೆಂಟ್ ಕಟ್ಸಿರ್ತಾರಲ್ಲ, ಅವ್ರಿಗೆ ಆ ಜಂಜಾಟ ಹೆಂಗಿರುತ್ತೆ, ಆ ಥರ ಒಂದು ಸಿಚುವೇಶನ್ ಎಲೆಕ್ಷನ್ ಟೈಮಲ್ಲಿ ಹೆಂಗಿರುತ್ತೆ ಅನ್ನೋದು ಒಂದು ಸಣ್ಣ ಕತೆ. ಅದನ್ನು ಎಲಾಬ್ರೇಟ್ ಮಾಡಿದಾಗ ಒಂದು ಬ್ಯೂಟಿಫುಲ್ ಆಗಿ ಒಂದು ಔಟ್ಲೈನ್ ಸಿಕ್ತು ನನಗೆ. ಇದೇ ಸ್ಲ್ಯಾಂಗಲ್ಲಿ ಇರುತ್ತೆ. ಹೌದು, ಇವಾಗ ಪಂಚಾಯತಿ ಪ್ರೆಸಿಡೆಂಟ್ ಅವ್ರು ಯೂಶಲಿ ಊರಲ್ಲಿ ಹೆಂಗ್ ಮಾತಾಡ್ತಾರೋ ಅದೇ ತರ. ಹೌದು, 100%. ಇಡೀ ಸಿನಿಮಾ ಎಲ್ಲಾ ಪಾತ್ರಗಳು, ಎಸ್ಪೆಷಲಿ ಎಕ್ಸೆಪ್ಟ್ ಒಂದು 2-3 ಪಾತ್ರಗಳು ಬ್ಯಾಂಗ್ಳೂರ್ ಕ್ಯಾರೆಕ್ಟರ್ಸು ಎಂಟರ್ ಆಗುತ್ತೆ ವಿಲೇಜ್. ಅದು ಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಕ್ಯಾರೆಕ್ಟರ್ಸು ಇದೇ ಸ್ಲ್ಯಾಂಗಲ್ಲೇ, ಇದೇ ಡೈಲೆಕ್ಟಲ್ಲೇ ಮಾತಾಡ್ತಾರೆ. ಸೆನ್ಸರ್ ಅವರು ಅವ್ರ ಕೆಲಸ ಅವರು ಚೆನ್ನಾಗೇ ಮಾಡೋರು. ಅವ್ರ ಕೆಲಸ ಅವ್ರು ಚೆನ್ನಾಗೇ ಮಾಡಿದ್ದಾರೆ. UA ಕೊಟ್ಟಿದ್ದಾರೆ. ಹೌದು, UA ಕೊಟ್ಟಿದ್ದಾರೆ. 2 ಪೇಜ್ ಬರ್ಕೊಂಡಿದ್ರು. ನಾನು ಅದನ್ನೊಂದು 6-7 ಮ್ಯೂಟ್ಗೆ ತರಿಸಿದೆ, ರಿಕ್ವೆಸ್ಟ್ ಮಾಡಿ, ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ. ಸೊ ಇದು ಸರ್, ಈಗ ನಿನ್ನೆ ಒಂದು ಥಿಯೇಟರ್ ಡಿಸ್ಕಷನ್ ಆಗಿದೆ. ಸದ್ಯಕ್ಕೆ 70 to 80 ಮಾಡೋಣ ಅಂತ, 70 to 80 ಸ್ಕ್ರೀನ್ಸ್ ಮಾಡೋಣ ಅಂತ ಅವ್ರು ಹೇಳ್ತಿದ್ದಾರೆ. ನನಗೇನಂದರೆ ಒಂದು 40, 50, 55 ಈ ಥರ ಒಂದು ಸೆಟಪ್ಪಲ್ಲಿ ಹೋಗೋಣ ಅಂತ ನನಗೆ ಅನಿಸಿ ಆ ಥರ ಒಂದು ಡಿಸ್ಕಷನ್ ನಡೀತಾ ಇದೆ. ನಿಮ್ಮ ಟ್ರೈಲರ್ ಎಷ್ಟು ಮಜಾ ಕೊಡ್ತೋ, ನಿಮ್ಮ ಮಾತು ಕೂಡ ಅಷ್ಟೇ ಮಜಾ ಆಯಿತು. ನಮ್ಮ ಪ್ರೀತಿಯ ರಂಗಾಯಣ ರಘು ಸರ್, ನಮ್ಮ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ವೀರಣ್ಣ ಅವರು ವೇದಿಕೆ ಮೇಲೆ ಬರಬೇಕು. ನಿನ್ನ ಬಲೆ ಇದೆಯಮ್ಮ, ಬಲೆ ಕನ್ನಡಗಳು ಚೆನ್ನಾಗಿ ಮಾತಾಡ್ತೀಯಾ? ಥ್ಯಾಂಕ್ಸ್ ಅಣ್ಣ. ಓ ಅಪ್ಪಜೆ, ನಿನ್ನ ಬಳಿ ನೆನೆಸ್ಕೊಂಡ ಬೌ. ನಮ್ಮ ರಮೇಶ್ ಅಪ್ಪನೋ ನಿರ್ಮಾಪಕನೋ ಅಯ್ಯಪ್ಪನೋ, ಇವನ್ಕ ಅಂತ ಅಯ್ಯಪ್ಪನು ಬಲೆ ಮಾತಾಡ್ತಾನೆ. ಎಲ್ರಿಗೂ ನಮಸ್ಕಾರ. ಇದು ನನಗೆ ನನಗೆ ಅಕೀರ ಸಿನಿಮಾ ಅಂತ ಒಂದು ಮಾಡಿದ್ವಿ. ಆ ಅಕೀರ ಸಿನಿಮಾ ಮಾಡಿದಾಗ ನನಗೆ ನವೀನ್ ಬಗ್ಗೆ ಹೆಚ್ಚು ಪರಿಚಯ ಆಗಿದ್ದು. ಇಂಜಿನಿಯರ್ ಮಾಡ್ತಾರೆ, ಮಾಡಿ ಮತ್ತೆ ಎಲ್ಲ ಚೆನ್ನಾಗಿ ಹೋಗ್ತಾರೆ. ಸಿನಿಮಾ ಪ್ರೀತಿಯಿಂದ ಸಿನಿಮಾದವನು ಆಗಬೇಕು ಅಂಥೇಳಿ ಮತ್ತೆ ಅಲ್ಲಿ ಆ ಸಂಸ್ಥೆಗಳಲ್ಲಿ ಅಕಾಡೆಮಿಕ್ಕಾಗಿ ಸಿನಿಮಾ ಬಗ್ಗೆ ತಿಳ್ಕೊಂಡು ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಮತ್ತೆ ಇಲ್ಲ ನಮ್ಮ ಕನ್ನಡದಲ್ಲೇ ಕರ್ನಾಟಕಕ್ಕೆ ಬರಬೇಕು ನಾನು ಅಂತಲ್ಲ. ಅವ್ರ ಸಿನಿಮಾದ ಎಲ್ಲ ವಲಯಗಳಲ್ಲೂ ತುಂಬ ಸೆನ್ಸಿಟಿವ್ ಆಗಿ ಸೂಕ್ಷ್ಮವಾಗಿ ಕೆಲಸ ಮಾಡೋಂಥವ್ರು ಅವರು. ಆವಾಗ ಅಕಿರ ಮಾಡಾದ್ಮೇಲೆ ಮತ್ತೆ ಹಿಂಗೆ ಬಂದಾಗ ಆವಾಗ ಒಂದಷ್ಟು ಸಾಕಷ್ಟು ಮಾತಾಡಿದ್ವಿ. ಅಂದರೆ ಈ ಪ್ರಾಂತೀಯ ಭಾಷೆಗಳು ಇಟ್ಕೊಂಡು ಯಾಕೆ ನಾವು ಅದನ್ನು ಆನೆ ತರ್ಬೋದಲ್ಲ, ಸುಮ್ಮನೆ ಆರೋಪ. ಯಾವುದೋ ಒಂದು ಈಗ ಕೆಲವು ಬೆಂಗಳೂರಿಗೆ ಸಿದ್ಧವಾದ ಇದೇ ಭಾಷೆ ಅರ್ಥವಾಗಲ್ಲ ಅನ್ನೋದು ಸುಮ್ಮನೆ ಒಂದು ಆರೋಪ. ಎಲ್ಲ ಅರ್ಥ ಆಗುತ್ತೆ ಸುಮ್ಮನೆ. ಯಾಕೆಂದರೆ 10 ಕಿಲೋಮೀಟರ್ ನೀವು ಭಾಷೆ ಚೇಂಜ್ ಆಗುತ್ತೆ. ನಿಮಗೆ ಸಂಪಂಗಿ ರಾಮನಗರದಲ್ಲಿ ಒಂದು ಸ್ಲಾಂಗ್ ಇದೆ, ಆಮೇಲಿಂದ ನೀವು ಚಾಮರಾಜಪೇಟೆಗೆ ಹೋಗಿ ಅಲ್ಲೊಂದು ಸ್ಲಾಂಗ್ ಇದೆ, ಮೈಸೂರಿನಲ್ಲಿ ಅಶೋಕ್ಪುರಮಲ್ಲಿ ಬೇರೆ ಇದೆ, ಒಂಟಿಕೊಪ್ಪದಲ್ಲಿ ಬೇರೆ ಇದೆ. ಹಾಗೆಲ್ಲ ಅದು 10 ಕಿಲೋಮೀಟರ್ ಚೇಂಜ್ ಆಗುತ್ತೆ. ಕನಕಪುರದಲ್ಲಿ ಉದ್ಗಾರ ಜಾಸ್ತಿ ಆಗುತ್ತೆ, ರಾಮನಗರದಲ್ಲಿ ಸ್ವಲ್ಪ ಉದ್ಗಾರ ಕಮ್ಮಿ ಆಗುತ್ತೆ. ಈ ಥರದ್ದು ನಮಗೆ ಯಾಕೆಂದರೆ ನಾನು ಪಾಗೋಡ್ದವನಾದ್ರಿಂದ ನನಗೆ ಇದು ನಮ್ಮ ಈ ತೆಲುಗು ಕನ್ನಡ ಮಿಕ್ಸ್ ಮಾಡಿ ಮಾತಾಡೋದನ್ನು ಇದು ಯಾರೂ ಬಳಸಿರಲಿಲ್ಲ. ನವೀನ್ ಹೇಳಿದ ತಕ್ಷಣ ನನಗೆ ಬಲೆ ಖುಷಿ ಆಯಿತು. ನನಗೆ ಹೂಕಂಡ್ರೆ ಮಾಡಬೇಕು, ನಮ್ಮದೆಲ್ಲ ಒಂಥರ ಅದೇ ಥರದ ಭಾಷೆ ಅಲ್ಲ ಅಂತ ನನ್ನ ಕತೆ ಹೇಳಿದ್ರು. ನೀನು ಬಲೆ ಬರ್ತಿದ್ಯಪ್ಪೋ, ಅದನ್ನು ಸ್ಕ್ರಿಪ್ಟ್ ಕೊಡು ಅಂತಂದೆ. ಹ್ಞೂ ಸರ್, ನಾನೊಂದು ವಾರದಲ್ಲಿ ಕೊಟ್ಬಿಡ್ತೀನಿ ಅಂತಂದರು. 1 ವಾರ ಆಯಿತು, ಒಂದು 10 ದಿವಸ ಆಯಿತು. ನವೀನ್ ಏನು ಸ್ಕ್ರಿಪ್ಟು ಅಂತ
ಸರ್ ನಾನು ಇವನಿಗೆ ಟೈಪ್ ಮಾಡೋಂಗೆ ಕೊಟ್ಟೆ ಸರ್, ನನಗೆ ಮಾಡೋಕ್ಕೆ ಬರಲ್ಲ ಸರ್, ಈ ಅಪ್ಪನಕಾಯಿ ಈ ಅಮ್ಮನಕಾಯಿ ನಾನು ಹೆಂಗೆ ಸರ್ ಮಾಡಲಿ, ಮಾಡೋಕ್ಕಾಗಲ್ಲ ಅಂತಂದರು. ಮತ್ತು ಏನು ಮಾಡೋದು ಅಂತಂದೆ. ಅದನ್ನೇ ಕೊಡ್ತೀನಿ ಸರ್, ಅದನ್ನೇ ನೀವು ಓದ್ಕೊಳ್ಳಿ, ಇಲ್ಲ ಕೊಡಿ ಅದನ್ನೇ ಸ್ಕ್ರಿಪ್ಟು ಅಂತ ನನಗೆ ಸ್ಕ್ರಿಪ್ಟ್ ಪೂರ್ತಿ ಕೊಟ್ಟರು ನನಗೆ. ನಾನು ಅದನ್ನು ಓದ್ಕೊಂಡೆ. ನಾನು ಹೇಳಿದೆ ನಮ್ಮ ತಾಯಿಗೂ ಅವನಿಗೆ ಮಾಡೋಕ್ಕೆ ಬರಲ್ಲ, ಇವನ ಕ್ವಾಪಗಳ ಈ ಅಮ್ಮನ ಕ್ವಾಪಗಳ ಚೆಪ್ಪಲು ತೀಸ್ಕೊಂಡು ಇದೇನೆ ಅಮ್ಮ ಈ ಮತ್ತೆ ಇವೆಲ್ಲ ಇದಾನೆ ಅಮ್ಮ ಇವೆಲ್ಲ ಎಲ್ಲಿ ಬರೀತಾರೆ ಅವರು ತೋಡೋದು ಆಸೆ ಇಲ್ಲ ಇಡಿಯಪ್ಪ ಅಂದ್ಬಿಟ್ಟು ಪ್ಯೂರ್ಗೆ ಕನ್ನಡ ಅಂತ ಮಾತಾಡ್ತೀನಿ ನಾನು, ಪ್ಯೂರ್ ಕನ್ನಡ ಇದೆ ಇವೆಲ್ಲ ಯಾರು ಮಾತಾಡ್ತಾರೆ, ಆಗಲ್ಲ ಬಿಡು ಅಂತೇಳಿ ನಾನು ಅದನ್ನು ನನಗೆ ಅದು ಓದ್ತಾನೇ ಭಾಳ ಖುಷಿ. ಯಾಕಂದರೆ ಅಲ್ಲಿ ಯಾಕೆ ಒಂದು ಭಾಷೆ ಅದು ಗೊತ್ತಿರಬೇಕು ಒಂದು ಆಮೇಲಿಂದ ಅದನ್ನು ಹೌದು ಬಳಸ್ಬೋದಲ್ಲ ಅನ್ನೋದೊಂದು. ಎಲ್ಲ ಪಾತ್ರಗಳು ಒಂದೊಂದು ಪಾತ್ರಗಳು ಶಂಕರ ನನ್ನ ಪಕ್ಕದಲ್ಲಿ ಅದು ಪ್ರತಿಮೆ, ಅದು ನನ್ನ ಸ್ಟ್ಯಾಚು ಇದ್ದಂಗೆ ಇರುತ್ತೆ ಪಕ್ಕದಲ್ಲಿ, ಅದು ಆ ಶಂಕರನ ಪಾತ್ರ ಅದು ಅದನ್ನು ಹೀಗೆ ಕಥೆಗಳೆಲ್ಲ ಪಾತ್ರಗಳನ್ನು ಕಟ್ತಾ ಹೋಗಿ ಆಮೇಲಿಂದ ಅವ್ರದ್ದು ಬೇರೆ ಥರದಲ್ಲಿ ಹೋಗ್ಬೋದಿತ್ತು. ಅವ್ರ ಅಕಾಡೆಮಿಕ್ಕಾಗಿ ಎಲ್ಲ ಸಿನಿಮಾದ ಬಗ್ಗೆ ಗೊತ್ತಿರೋದ್ರಿಂದ ನವೀನ್ ಏನೋ ಬೇರೆ ಥರದ್ದು ಸೆಟಪ್ ಕಮರ್ಷಿಯಲ್, ಇದು ತುಂಬ ಕಮರ್ಷಿಯಲಾಗೆ ಮಾಡಿದ್ದಾರೆ. ಇದನ್ನು ಕಂಟೆಂಟು ತುಂಬ ಸ್ಟ್ರಾಂಗಾಗಿ ಇಂಟೆನ್ಸಿಟಿ ಇಟ್ಬಿಟ್ಟು ಮಾಡಿದಂಥ ಸಿನಿಮಾ. ಎಲ್ಲ ಪಾತ್ರಗಳು ಸಂಪತ್ ಆಗ್ಬೋದು, ಇವ್ರದ್ದಾಗ್ಬೋದು, ಶಂಕರಂದಾಗ್ಬೋದು, ಮಂಜುದಾಗ್ಬೋದು, ಎಲ್ಲ ಪಾತ್ರಗಳು. ನನಗೆ ಇದೆಲ್ಲದಕ್ಕಿಂತ ಮೇಯ್ನ್ ಹೀರೋ ಇದರಲ್ಲಿ ಮೈಕಲ್ ಮಧು ಈ ಸಿನಿಮಾಗೆ ಸೂಪರ್ ಸ್ಟಾರ್. ಇದಕ್ಕೆ ಅವ್ರನ್ನ ಕರೆಸ್ಬೇಕು ಅಂತಲೇ ಇಷ್ಟೆಲ್ಲ ಕತೆ ಆಗೋದು ಈ ಥರದ್ದು. ಇದು ನನಗೆ ನವೀನ್ ಮಾಡ್ತೀವಿ ನಂಗೆ ಭಾಳ ಖುಷಿ ಆಯಿತು. ಅವ್ರು ಹೇಳ್ದಂಗೆ ನಾನೇನು ಯಾವ ಥರದ್ದೇನು ಸಹಾಯ ಮಾಡಿ ನನಗೆಲ್ಲ ನನಗೇನು ಬೇಕು ಪೂರ್ತಿ ನನಗೆ ಇದು ಮಾಡಿದ್ದಾರೆ. ನನಗೆ ಈ ಥರದ್ದು ಆಮೇಲೆ ನನಗೊಂದು ಕಿವಿ ತಕ್ಕೊಂಡು ನಾನು ಕಾಯ್ತಾ ಇರ್ತೀನಿ. ನನಗೆ ಇಲ್ಲಿನ ಕಥೆಗಳಿಗೆ ಸಂಬಂಧಪಟ್ಟಂಗೆ ಅದು ಯಾವುದು ಇತ್ತೀಚೆಗೆ ಬಂದು ಟಗರ್ಪಲ್ಲೆ ಆಗ್ಬೋದು, ಶಾಕಾಹಾರಿ ಆಗ್ಬೋದು, ಮುಂದೆ ಬರೋ ಅಜ್ಞಾತವಾಸಿ ಆಗ್ಬೋದು, ಈ ಥರದ್ದು ನಾನು ಅದಕ್ಕೆ ಕಾಯ್ತಿರ್ತೀನಿ. ಅಂದರೆ ನಮಗೆ ಸಂಬಂಧಪಟ್ಟಿದ್ದು ಏನಾದರೂ ಅದು ಪೂರ್ತಿ ನಮ್ಮ ಮನೆ ಒಳಗೆ ಬರುತ್ತಾ, ನಮ್ಮ ಗರ್ಭಗುಡಿದಾಗುತ್ತಾ, ನಮ್ಮ ಮನೆ ಅಂಗಳದ್ದಾಗುತ್ತಾ, ಅಂದರೆ ನನ್ನ ಕರ್ನಾಟಕದ್ದು ಎಲ್ಲ ಪ್ರಾಂತ್ಯದ ಹಿಂಗೆ ನಾನು ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಇದೆಲ್ಲೋ ನನಗೆ ಈ ಭಾಗ ನಮಗೆ ತೆಲುಗರು ಒಂಥರ ಆಕ್ರಮಿಸ್ಕೊಂಡು ಅದೊಂದು ತುಂಬ ಸಲಿಸು ನಮ್ಮದು ಪಾಗೋಡದಲ್ಲಿ 3 ನಿಂತಿದ್ರೆ ಅಪಾಯರ ಕೂಕಳ ಮೀಕ್ಯಾಮ್ ಊಟಮ್ ಶೇಷವ ಮಾಕ್ಯಾಮ್ ಬೇಕ್ಲೇದು ಹಿಂಗೆ ಕನ್ನಡ ಮಿಕ್ಸ್ ಮಾಡಿ ಬಂದ್ಬಿಡ್ತಾರೆ ನಮ್ಗೆ. ಹಂಗೆ ಬೇಕ್ಲೇದು ಅವ್ರು ಯಾರು ತೆಲುಗರು ಕೇಳ್ಕೊಂಡ್ರೆ ಇದು ಯಾವುದ್ರ ಬೇಕ್ಲೇದು ಇದು ಅಂತ, ಬೇಕು ಲೇದು ಅಂತ ಊಟಮ್ ಸೈಂಡ್ ಆ ದುಡ್ಡು ಬಿರ್ರಂಪಾಯಿ ಸರ್ರನ್ರ ಹಿಂಗೆ ಬಿರ್ರಂಪಾಯಿ ಸರ್ರನ್ರ ಅಂತ. ಇದನ್ನು ನಮ್ಮ ತಾಯಿಗೂ ತೆಲುಗರಿಗೆ ಅರ್ಥ ಆಗಲ್ಲ. ಇದೇನು ಬಿರ್ನ ಏನು ಹೋಗೋದು ಸರ್ರನ್ ಬರೋದು ಅಂತ ಎಲ್ಲ ಕನ್ನಡ ಪದಗಳದು. ಈ ಥರದ್ದು ಇವರೆಲ್ಲ ಬರ್ದಾಗ ನನಗೆ ಸಖತ್ ಖುಷಿ ಆಗ್ಬಿಡ್ತು. ಇದನ್ನು ಚಿಕ್ಕಂದಿನ ಕೇಳಿದ್ದೆ, ಈ ಒಂದು ಚಿತ್ರಕ್ಕೆ ಇದು ಮೂರ್ತಿ ರೂಪ ಕೊಡ್ತಾರೆ, ಇದನ್ನು ಮಾಡ್ತಾರೆ, ಇದನ್ನು ನಮಗೆ ನಮ್ಮ ಜನ ಇದನ್ನು ಇಷ್ಟಪಡ್ತಾರೆ ಅಂತಂದರೆ ಅದೆಲ್ಲ ಒಂದು ಒಳತೋಟಿ, ಒಂದು ಒಳ ಆಸೆ ನಮಗೆ. ಇದನ್ನು ಹೌದು ಬೇರೆ ಬೇರೆ ಪ್ರಯತ್ನಗಳು ಎಲ್ಲ ಕಡೆಗೆ ಮಾಡಿರೋದ್ರಿಂದ ಇದನ್ನು ನಮಗೊಂದು ಆಸೆ ಪಡ್ತಾರೆ ಅಂತ. ಅದು ಹೆಚ್ಚಾಗಿ ಇನ್ನೂ ಒಂದು ದೂರದ ಸ್ವಾರ್ಥ ಏನಂತಂದ್ರೆ ಈ ನಮಗೆ ದೇವನಹಳ್ಳಿ, ಚಿಂತಾಮಣಿ, ಶಿಡ್ಲಘಟ್ಟ, ಆನೆಕಲ್ಲು ಹಿಂಗೆ ಮ್ಯಾಲ್ಕ್ ಬಿದಿರು ಲೆಕ್ಕಕ್ಕೆ ಹೋದ್ರೂ ಒಂದು ಸ್ವಲ್ಪ ತೆಲುಗುಗಳು ಇವ್ರು ಬಿಟ್ಟು ನಮ್ದು ಇದನ್ನು ನೋಡಲಿ, ಯಾಕೆ ನೋಡಲ್ಲ ಅನ್ನೋದೊಂದು ನವೀನ್ ಪ್ರಯತ್ನ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿ ಇನ್ನೂ ಪಾಪ ಅವರು ಇದನ್ನು ಕೋಲಾರ, ಆನೆಕಲ್ ಸೈಡೆ ಹೋಗಿ ಮಾಡಬೇಕು ಅಂದ್ಬಿಟ್ಟು ಸರಿ ಮಾಡೋದು ಅಂದ್ಕೊಂಡು ರೆಡಿ ಆದೇವ್ರು. ಪಾಪ ಲೊಕೇಶನ್ ನೋಡ್ಕೊಂಬಂದರು. ನೋಡ್ಕೊಂಬಂದ್ಬಿಟ್ಟು ನವೀನ್ ಏನಾಯಿತು ಸರ್, ನಮಗೊಬ್ಬ ಲೊಕೇಶನ್ ತೋರಿಸ ನೋಡಿ ಸರ್, ಬೆಟ್ಟಗಳು ಬಂಡೆಗಳು, ಈ ಬೆಟ್ಟಗಳು ಬಂಡೆಗಳಿಗೆ ನಿಂತ್ಕೊಂಡ್ರೆ ಕುಂಡಿಗಳಿಗೆ ನೀರು ಬರ್ತಾವೆ ಸರ್ ಅಂದ. ಅದೇನಂತೆ ಅಂದೆ. ಸರ್ ಸೆಕೆ 40-45 ಇದೆ, ಆ ಬಂಡೆ ಕಾವು ಡ್ರೈ ಲ್ಯಾಂಡು, ಪಾಪ ನಮಗೆ ತೋರಿಸ್ತಾನೆ ಹಂಗೆ ಅಂದ ಸರ್ ಅವ್ನು. ಸರ್ ಬೆಟ್ಟಗಳು ಬಂಡೆಗಳು ಸರ್, ಕುಂಡಿಗಳಿಗೆ ನೀರು ಬರ್ತಾವೆ ಸರ್, ಇಲ್ಲಿ ಕಷ್ಟಗಳು ಸರ್ ಇಲ್ಲಿ ಮಾಡೋಕ್ಕೆ ನೀವು ಶೂಟಿಂಗ್ಗಳು, ಆಮೇಲಿಂದ ಹಂಗೆ ಅಂತಂದ. ಆವಾಗ ನಮ್ಮದು ಎಲ್ಲ ಸಿನಿಮಾಗಳು ಇಲ್ಲಿ ಬಂದಿದ್ದು ಸರ್, ಪ್ರೇಮ್ನು, ಆಮೇಲೆ ಮಾಲಾಶ್ರೀ ಅಮ್ಮಗಳೆಲ್ಲ ಬಂದು ಅವ್ರ ಅಮ್ಮಂದೆಲ್ಲ ಎತ್ತವ್ರು ಶೂಟಿಂಗ್ ಇಲ್ಲಿ, ಕಷ್ಟ ಸರ್ ಇಲ್ಲಿ ಅಂತ. ಅವರು ಹಂಗೆ ಎತ್ತದಂತೆ ಶೂಟಿಂಗು. ಅಮ್ಮನು ಆ ಮಾಲಾಶ್ರೀ ಅಮ್ಮನು ಬಂದಿದ್ರು, ಆ ಅಮ್ಮಂದು ಇಲ್ಲಿ ಗಂಟ ಮಾಲಾಶ್ರೀ ಅಮ್ಮಂದು ಎತ್ತಿದ್ರು. ಆ ಅಮ್ಮಂದು ಅದು ಮಧ್ಯಾಹ್ನಕ್ಕೆ ಪ್ರೇಮ ಅವ್ರು ಬರ್ತಾರಂತೆ, ಆ ಅಮ್ಮಂದು ಎತ್ತಾರಂತೆ. ಎಲ್ಲ ನೀವು ಗಂಡಸರುಗಳು ನಿಮ್ಮದು ಎತ್ತಾರಪ್ಪ ಅಂತಂದರು. ಹ್ಞೂನಪ್ಪ ನಮ್ಮದು ಎತ್ತಾರೆ, ಅವ್ರು ಎತ್ತಾರೆ ಶೂಟಿಂಗ್ ಎತ್ತೋದು ಅಂತ ಅವ್ರಿಗೆ. ಹ್ಞೂನಪ್ಪ ಎತ್ತಾರೆ.
ಎತ್ತಾರೆ ಅಂತಂದೆ. ಆವಾಗ ನವೀನ್ ಬೇಡ, ಬಂಡಿಗಳು ಬೆಟ್ಟಗಳು ಮಧ್ಯೆ ನಾವು ಕುಂಡಿಗಳನ್ನ ಇಸ್ಕೊಳ್ಳೋದು ಬೇಡ ಪೋ ಅಂದ್ಬಿಟ್ಟು ಇಲ್ಲೇನೋ ಮಾಡಿ ಅಂತ ಮತ್ತದೇ ನಮಗೆ ಹತ್ರದಾದೇ ಒಂದು ಅದಕ್ಕೆ ಪಾಪ ಅವರು ಆ ಲೊಕೇಶನ್ಗೇನೋ ಬೇಕಲ್ಲ ಸರ್ ಅಂದ್ಬಿಟ್ಟು ಮನೆ ಸಿಕ್ತು ನಮ್ಗೆ, ತುಂಬ ಒಳ್ಳೆ ಮನೆಗಳು ಸಿಕ್ತು. ಅಂದರೆ ನಿಮಗೆ ಇವನ್ನು ಅವ್ರಿಗೆ ಡ್ರೋನ್ ಕ್ಯಾಮ್ರಾ ಹೋದ್ರೂ ನಮಗೆ ಚೆನ್ನಾಗೆ ಎಲ್ಲ ಸಿಗೋವಂಥದ್ದು. ಎಲ್ಲ ನಾನು ಜಾಸ್ತಿ ಸಂಪತ್ತು ಜೊತೆಗೆ ಸಂಪತ್ತು ನಮ್ದು ಇಲ್ಲಿನ ಪ್ರತಿಭೆ ಅನ್ನೊಂದು ಖುಷಿ ಆಗುತ್ತಲ್ಲ. ಅಂದರೆ ಈಗ ಸಾಕಷ್ಟು ಬೇರೆ ಬೇರೆ ಥರದ್ದು ವೆರೈಟಿ ಪಾತ್ರಗಳು ಮಾಡ್ತಿದ್ದಾರೆ, ನಮ್ಮ ಕನ್ನಡಿಗರು ಮೆಚ್ಕೋತಿದ್ದಾರೆ. ಸಂಪತ್ತಾಗ್ಬೋದು, ಮಂಜು, ಉಗ್ರ ಮಂಜು, ಭಯಂಕರ ಮಂಜು, ಅವನು ಅಯ್ಯೋ ಅವನ ಪಕ್ಕ ಆನೆಕಲ್ಲವನೇ, ಇವನ ಅಮ್ಮನ ನಿನಕ ನನಕ ಅಂತ ಅವ್ನು ಫೋನ್ ಎತ್ಕೊಂಡು ಹಂಗೆ ಮಾತಾಡ್ಬಿಡ್ತಾನೆ, ನಿನ್ನ ಅಮ್ಮನ ನಿನಕ ನನಕ ಅಮ್ಮ ಬೇಟಾಯಿ ಅಂತಾನೆ. ಅವನು ಆನೆಕಲ್ ಮಂಜು ಬಲಿ ಇರ್ತದೆ, ಈ ಅಪ್ಪನ ಹಂಗೆ ಮಾತಾಡೋದು. ಹಿಂಗೆ ಬಂದ ಹೊಸ್ತಾನುಂಡು ಒಂದು ಪಕ್ಕ ಹೋಗ್ತಾನೆ ಹಿಂಗೆ ಹೋಗಿ ಹೇಳೋ ಅಂತ ಎಲ್ಲ ಮಾತಾಡಿ ಬೈದ್ಬಿಟ್ಟು ನಾನು ಕೇಳಿಸ್ಕೊಂಡಿದ್ದೆ ಬಾಬಾ ಅಂತ. ಆ ಭಾಷೆ ತುಂಬ ಚೆನ್ನಾಗಿರುತ್ತೆ ನನಗೆ. ನವೀನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು, ಯಾಕಂದರೆ ಈ ಥರದೊಂದು ಪ್ರಾಂತೀಯವಾದ ಭಾಷೆನ ನಮ್ಮೊಂದು ಸಿನಿಮಾ ಮಾಡಿ ಅದಕ್ಕೆ 3ನೇ ಕೃಷ್ಣಪ್ಪ ಮಾಮ ನಿನಗೆ 4ನೇ ಕೃಷ್ಣಪ್ಪ ನೋಡೋರು ನಿನ್ನ, ಆಮೇಲೆ ನಿನ್ನ ತೀರ್ಮಾನಗಳೆಲ್ಲ ಆಮೇಲೆ ಮಾತಾಡೋಣ ಹೋಗಿ 3ನೇ ಕೃಷ್ಣಪ್ಪ ಅಂತ ಒಂದು ಸಿನಿಮಾ ಮಾಡಿ ಅದನ್ನು ಮತ್ತೆ ನಮ್ಮ ಜನತೆನೂ ಇದನ್ನು ನೋಡಿ ಮೆಚ್ಕೊಳ್ಳಿ ಅಂತ. ನಿಜವಾಗ್ಲೂ ಯಾಕಂದರೆ ನೀವು ಮೆಚ್ಚಿದ್ರೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ನಮ್ಗೆ ಇತ್ತೀಚೆಗೆ ಬಂದು ಒಳ್ಳೆ ಸಿನಿಮಾಗಳಾಗ್ಬೋದು, ಯಾವುದು ಶಾಕಾರಿ ಆಗ್ಬೋದು, ಟಗರುಪಲ್ಯ ಆಗ್ಬೋದು, ಇದಕ್ಕೆ ನೀವೇನು ಸಪೋರ್ಟ್ ಮಾಡಿದ್ದೀರಾ. ನಾನು ಅಷ್ಟೇ ಅಂತಲ್ಲ, ಬೇರೆ ಥರದ ಬ್ಲಿಂಕ್ ಆಗ್ಬೋದು, ಬೇರೆ ಬೇರೆದು ಹೊಸ ಸಿನಿಮಾಗಳು ಅದಕ್ಕೆಲ್ಲ ನೀವು ಮಾಡಿದ್ದು ಅಂದರೆ ಕಂಟೆಂಟ್ ಓರಿಯೆಂಟೆಡ್ ತುಂಬ ಸ್ಟ್ರಾಂಗ್ ಆಗಿರೋ ಸಿನಿಮಾಗಳಿಗೆ ನೀವು ಮಾಡಿದ ಸಪೋರ್ಟ್ ಇದೆಯಲ್ಲ, ಅದು ನಮಗೆಲ್ಲರಿಗೂ ಖುಷಿ. ಮತ್ತು ಅದು ನಮ್ಗೆ ಅದೇ ಒಂದು ನಂಬಿಕೆ. ಸೋಷಿಯಲ್ ಮೀಡಿಯಾ ಆಗ್ಬೋದು, ಈಗಿನ ಯೂಟ್ಯೂಬು ಅವ್ರೂ ಹ್ಞೂನಪ್ಪ ನೀವು ಬಲೆ ಇದ್ದೀರಪ್ಪ ಯೂಟ್ಯೂಬ್ಗಳವರು ನೀವು, ನಮ್ಮ ತಾಯಿಗೂ ನಿಮ್ಮದೇ ಬೇರೆ ಸ್ಟ್ರಾಂಗ್ ನಿಮ್ಮದು, ಮುಂದಕ್ಕೆಲ್ಲ ನಿಮ್ಮದೇನಪ್ಪ ಯೂಟ್ಯೂಬ್ದು ಈ ಥರದ್ದು ಒಂದು ಸಪೋರ್ಟ್ ನಮಗೆ ಅದೆಲ್ಲ ನೀವು ಮಾಡಿದ್ದು ನಮಗದು ನಿಜವಾಗ್ಲೂ ಇದಾಗುತ್ತೆ. ಅದು ಆಗಬೇಕು ಅಂತಂದರೆ ಅದೇನಿಲ್ಲ, ನಿಮ್ಮ ಒಳಗೆ ನಿಮ್ಗೆ ಅದೊಂದು ಸಣ್ಣದಾಗ ಒಂದು ಆಸೆ ಆಗಬೇಕು, ಇದೇನೊಂದು ಪ್ರಯತ್ನ ಅಂತ ಕಾಣಬೇಕು, ನಮ್ಮ ಶ್ರಮ ಕಾಣಬೇಕು, ಒಂದು ಟೀಮ್ದು. ಅದು ಕಾಣಿಸಿದ್ರೆ ನಮ್ಗೊಂದು ರೀತಿ ನಮಗಿದು ಹಂಗೆ ಏನೇನೋ ಆಗಿ ನಮ್ಮ ಎಟ್ಲ ಏಮುಚ್ಚಲ ಜನಲು ಅಂಥದ್ದೇನು ಬೇಡ ನಮಗೆ. ಜನ ಆಗೋಸ್ತೆ ನಿಜಂಗ ಸೂಸ್ತೆ ಬೊಲೆ ಹೊಂಟಿದೆ. ಪ್ಯೂರ್ ಕನ್ನಡದಲ್ಲೇ ಮಾತಾಡಿದ್ದೀನಪ್ಪ. ನಿಮ್ಗೆಲ್ಲರಿಗೂ ಮಗದೊಮ್ಮೆ ಈ ಚಿತ್ರದಲ್ಲಿ ನಾವೆಲ್ಲ ಸೇರ್ಕೊಂಡಿದ್ದಕ್ಕೆ ಅದು ಸೇರಿ ನನಗೂ ನೀದು ಬೊಲೆ ಸಪೋರ್ಟ್ ಥ್ಯಾಂಕ್ಸ್ ಅಮ್ಮೋ ನೀಗೂ ಎಲ್ಲರಿಗೂ ಮತ್ತು ನಿಮ್ಮೆಲ್ಲರಿಗೂ ಇದಕ್ಕೊಂದು ರೀತಿ ನಮಗೆ ಸಪೋರ್ಟು, ಲೈಕು ಮತ್ತು ಇನ್ನೂ ಏನು ಇದಾವಲ್ಲ ಅದ್ರ ಭಾಷೆಗಳು ಅವೆಲ್ಲನೂ ಮಾಡಿ ಅಂತ ಕೇಳ್ಕೊತ ಶರಣು. ಥ್ಯಾಂಕ್ ಯು ಸೂಪರ್. ನಾನು ರೆಕಾರ್ಡಿಂಗ್ ನನಗೆ ತುಂಬ ಇಷ್ಟ ಆಯಿತು. ನನಗೆ ಥ್ಯಾಂಕ್ ಯು ನಿಮ್ಮದು ಲಿರಿಕ್ ಆಗ್ಬೋದು ಮಾಡಿದ್ದು. ಥ್ಯಾಂಕ್ ಯು ವೆರಿ ಮಚ್ ಸರ್. ರಿಯಲಿ ಭಾಳ ಖುಷಿ ಆಯ್ತು ನನಗೆ. ನಾನು ನಮ್ಮ ಊರಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟೆ ನಿಮ್ದು ಅದು ಟ್ರಂಪೆಟ್ಟು ಸೌಂಡ್ ಬಂದ ತಕ್ಷಣ ನನಗೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಸಿನಿಮಾದಲ್ಲಿ ಆ ಪಾತ್ರ ಮುಖ್ಯ ಪಾತ್ರ ಅಷ್ಟೇ, ನಾನೇನು ನಾಯಕ ನಟ ಅಲ್ಲ, ನಾನು ಜಸ್ಟ್ ಕಲಾವಿದ ಅಷ್ಟೇ. ಅದು ಕೃಷ್ಣಪ್ಪನ ಸಾಂಗ್ ಸರ್, ನಂದಲ್ಲ, ಕೃಷ್ಣಪ್ಪನ ಸಾಂಗ್. ಈಗ ಆಲ್ರೆಡಿ ನವೀನ್ ಸರ್ ಎಲ್ಲ ವಿಷಯಗಳನ್ನ ಹೇಳಿದ್ದಾರೆ, ಮತ್ತು ಮೇಡಮ್ ಅವ್ರು ಹೇಳಿದ್ದಾರೆ, ಮತ್ತು ಮುನಿಯಪ್ಪ ಅವರು ಎಲ್ಲರೂ ಹೇಳಿದ್ದಾರೆ. ಸರ್ ಹೇಳಿದ ನಿಜ. ಫಸ್ಟ್ ಇವರು ಕತೆ ಹೇಳಿದಾಗ ನನ್ನ ಮೊದಲು ಕ್ವಶನ್ ಏನಂದರೆ ಇದ್ರಲ್ಲಿ ನನ್ನ ಪಾತ್ರ ಏನು ಅಂತ. ಅವ್ರು ಇಲ್ಲ ಕೃಷ್ಣಪ್ಪ ನೀವೇ ಅಂದಾಗ ನಂದು ಒಂದು ಕಂಡೀಷನ್ ಏನು ಅವ್ರಿಗೆ ಹೇಳಿದ್ದು ಅಂತಂದರೆ, ನನಗೆ ಹೀರೋ ಅಂತ ನೀವು ಪೋರ್ಟ್ರೇಟ್ ಮಾಡಬಾರ್ದು ಅಂತ. ಆಮೇಲೆ ಯಾಕೆ ಅಂತಂದರೆ ನನ್ನ ವಯಸ್ಸಿಗೂ ಹೀರೋ ಅನ್ನೋದಕ್ಕೂ ಸಂಬಂಧವೇ ಇರಲ್ಲ. ಆ ಕಾರಣಕ್ಕೋಸ್ಕರ ಒಂದು ಒಳ್ಳೆ ವಿಷಯ ಇರುವಂಥ ಸಿನಿಮಾ. ಈಗ ಒಂದು ದೇವಸ್ಥಾನದ ಇನಾಗ್ರೇಷನ್ಗೆ ಸಂಬಂಧಪಟ್ಟಂಥ ಘಟನೆನ ಹೇಳಿದರೆ ಅದರೊಳಗಡೆ ಒಬ್ಬ ಮೇಷ್ಟ್ರು ಹೆಲ್ಪ್ ಮಾಡೋಕ್ಕೋಗಿ ಅವನಿಗೆ ಏನೇನು ಸಮಸ್ಯೆಗಳನ್ನ ಅನುಭವಿಸ್ತಾನೆ ಅನ್ನುವ ಒಂದು ವಿಷಯ ಇಟ್ಕೊಂಡು ನನ್ನ ಪಾತ್ರ ಇದೆ. ಪಾತ್ರದ ಬಗ್ಗೆ ಹೆಚ್ಚು ಈಗೇನು ಹೇಳಲಿಕ್ಕಾಗೋದಿಲ್ಲ. ಇನ್ನು ನನ್ನ ಜೊತೆಲಿ ಅಭಿನಯ ಮಾಡಿದಂಥ ಮೇಡಮ್ ಅವರು ಇರ್ಬೋದು, ಮುನಿಯಪ್ಪ ಅವರು ಇರ್ಬೋದು, ಆಮೇಲೆ ಮಂಜು ಅವರು, ಮತ್ತು ನಮ್ಮ ತುಕಾಲಿ ಸಂತೋಷ್ ಅವರು ಇರ್ಬೋದು. ಸೊ ಎಲ್ಲರೂ ಅವರವ್ರ ಪಾತ್ರನ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಆಮೇಲೆ ಸರ್ ಬಗ್ಗೆ ಎದುರುಗಡೆ ಹೇಳಿದ್ರೆ ಅದೊಂಥರ ಒಂದು ಮುಖಸ್ತುತಿ ಮತ್ತು ನಮಗೆ ಮುಜುಗರ. ಯಾಕೆಂದರೆ ಅವ್ರ ಬಗ್ಗೆ ಮಾತಾಡುವಷ್ಟು ನಮಗೆ ಅನುಭವ ಆಗಲಿ ಅಷ್ಟು ತಿಳುವಳಿಕೆ ಇಲ್ಲ.
ಬಟ್ ನಮ್ಮ ಅದೃಷ್ಟ ಏನಂದ್ರೆ ಅವ್ರ ಜೊತೆ ಪಾತ್ರ ಮಾಡಿದ್ದು ಅದೊಂಥರ ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಷ್ಟೊಂದು ಸತಿ ನನ್ನ ಶಾರ್ಟ್ಗಳು ಇಲ್ದಿದ್ದಾಗ ಅವ್ರ ಪಾತ್ರ ಮಾಡುವಾಗ ನಾನು ನಿಂತ್ಕೊಂಡು ನೋಡ್ತಿದ್ದೆ ಹೆಂಗೆ ಅವರು ತಮ್ಮ ಪಾತ್ರನ ಎಕ್ಸ್ಪ್ರೆಸ್ ಮಾಡ್ತಾರೆ ಮತ್ತು ಅದನ್ನು ಹೆಂಗೆ ಫೀಲ್ ಮಾಡ್ತಾರೆ ಮತ್ತು ಅದನ್ನ ಪಾತ್ರನ ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅನ್ನೋದನ್ನ ನಾನು ದೂರದಿಂದ ನಿಂತ್ಕೊಂಡು ಅಥವಾ ಅಲ್ಲೆಲ್ಲೋ ಸೆಟ್ಟಲ್ ಒಂದು ಕಡೆ ನಿಂತ್ಕೊಂಡು ನೋಡ್ತಿದ್ದೆ. ಸೊ ಅವರಿಂದ ಕಲ್ತಿದ್ದು ಸಾಕಷ್ಟು ಇದೆ. ಇನ್ನು ಟೆಕ್ನಿಕಲ್ ಟೀಮ್ಗೆ ಸಂಬಂಧಪಟ್ಟಂಗೆ ನಮ್ಮ ಯೋಗಿಯವರು ನೀವು ಟ್ರೇಲರ್ ನೋಡಿದಾಗಲೇ ಮತ್ತು ಸಾಂಗ್ ನೋಡಿದಾಗಲೇ ಗೊತ್ತಾಗಿದೆ. ಮತ್ತು ನಮಗೆ ಇನ್ನು ವಿಶೇಷವಾಗಿ ನಾನು ಒಂದು ಆನಂದ್ ಸರ್ ಬಗ್ಗೆ ಹೇಳಬೇಕು. ಏನು ಅಂತಂದರೆ ಸಾಮಾನ್ಯವಾಗಿ ಮ್ಯೂಸಿಕ್ ಅಂದರೆ ಸಿಚುಯೇಷನ್ಗೆ ಸಂಬಂಧಪಟ್ಟಂಗೆ ಇರುತ್ತೆ. ಇವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪ್ರತಿ ಸಿಚುಯೇಷನ್ನಲ್ಲೂ ಆ ಪಾತ್ರ ಏನನ್ನು ಯೋಚನೆ ಮಾಡ್ತಿದೆ ಅನ್ನೋದ್ರ ಮೇಲೆ ಮ್ಯೂಸಿಕನ್ನು ತಗೊಂಡು ಹೋಗಿದ್ದಾರೆ. ಮತ್ತು ಸಾಂಗ್ ಲಿರಿಕ್ ನಿಮ್ಮದು ಅದ್ಭುತವಾಗಿದೆ. ನಿಮಗೆ ಧನ್ಯವಾದಗಳು. ನಿಮ್ಮ ಹಾಡು ಬಿಡುಗಡೆದಾಗ ನನಗನ್ಸಿದ್ದು ಒಂದು 20 ವರ್ಷ ಮೊದಲೇ ನಾನು ಇದರಲ್ಲಿ ಪಾತ್ರ ಮಾಡಬೇಕಾಗಿತ್ತು ಅಂತ. ಸೊ ಇಷ್ಟು ಹೇಳ್ತಾ ಸಿನಿಮಾ ಒಂದಂತೂ ನಿಮಗೆ ಕಾನ್ಫಿಡೆಂಟಾಗಿ ಹೇಳಬಲ್ಲೆ, ಮಾಧ್ಯಮದವ್ರಿಗೆ ನಿಮಗೆ ಸಿನಿಮಾ ಇಷ್ಟ ಆಗಲಿಲ್ಲ ಅಂತ ಅಂದರೆ ಯಾವುದೇ ಮುಲಾಜಿಲ್ದಂಗೆ ಇಡೀ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಯಾರೂ ರಿವ್ಯೂ ಮಾಡಿರಬಾರ್ದು. ಹಂಗೆ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ, ಇಷ್ಟ ಆದರೆ ಅದ್ರ 100 ಪಟ್ಟು ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ನುವ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇರೋದು. ಇಷ್ಟು ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಪ್ರಶ್ನೆಗಳಿದೆ ಸರ್? ಇಲ್ಲ, ಯಾಕೆಂದರೆ ನಾವೆಲ್ಲ ಒಂಚೂರು ನಾಟಕದಿಂದ ಬಂದವರಾದ್ರಿಂದ, ಆಮೇಲೆ ಡೈರೆಕ್ಟ್ರು ಬೇಸಿಕಲಿ ಅದೇ ಭಾಗದವರಾದ್ರಿಂದ, ಮತ್ತು ನಮ್ಮ ರಿಲೇಟಿವ್ ಆನೇಕಲ್ ಕಡೆ ಎಲ್ಲ ಇರೋದ್ರಿಂದ ಅಲ್ಲಿ ನೆಂಟರ ಮನೆಗೆ ಹೋದಾಗ ಸ್ವಲ್ಪ ಕೇಳ್ತಿದ್ದರಿಂದ ಅಷ್ಟು ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ. ತಪ್ಪಾದಾಗ ಹೇಳ್ತಿದ್ರು, ಅದಂಗಲ್ಲ ಪೂ ಹಿಂಗೆ ಹೇಳೋದು ಅಂತ ಹೇಳ್ಕೊಡ್ತಿದ್ರು. ಆಮೇಲೆ ರಘು ಸರ್ ಅವರು ಹೇಳೋದನ್ನ ಕೇಳಿಸ್ಕೊತಿದ್ರು. ಅವರು ಪಾವಗಡದ ಭಾಗ ಸ್ವಲ್ಪ ಸ್ಲ್ಯಾಂಗ್ ಹಂಗೆ ಇದೆ ಅವ್ರದ್ದು. ಸೊ ಅವರು ಎಲ್ಲ ನೋಡ್ಕೊಂಡು ಅಲ್ಲಲ್ಲೇ ನೋಡಿಕೊಂಡು, ಆಮೇಲೆ ಮುನಿಯಪ್ಪರು ಇದ್ದರು. ಅವ್ರು ಫೋನಲ್ಲಿ ಮಾತಾಡುವಾಗ ಇಲ್ಲ ಬತ್ತೀನಿರಪ್ಪ ಇದು ಶೂಟಿಂಗ್ ಮುಗಿಸ್ಕೊಂಡು ಅಂತ ಹೇಳೋರು. ಸೊ ಇವೆಲ್ಲ ಕೇಳಿಸ್ಕೊಂಡು ಸ್ವಲ್ಪ ಹಂಗಂಗೆ ಕ್ಯಾಚ್ ಹಾಕೊಂಡ್ವಿ. ಮನೆಗೆ ಹೋದ್ಮೇಲೆ ಅವಾಗ ರಿಪೀಟ್ ಆಗ್ತಾ ಇರ್ತದೆ. ಈಗ ಇದು ಟ್ರೇಲರ್ ನೋಡಿದ್ಮೇಲೆ ಒಂದೊಂದ್ಸತಿ ಯಾರಿಗಾದ್ರೂ ಫೋನ್ ಮಾಡಿ ಏನಪ್ಪ ಚೆನ್ನಾಗಿದೆಯಾ ಊಟಗಳಾದ್ವಾ ಅಂತ ಹಿಂಗೆ ಬರ್ತಾ ಇರ್ತದೆ. ಥ್ಯಾಂಕ್ ಯು ಸರ್. ನಮಸ್ಕಾರ, ನಾನು ಶ್ರೀಪ್ರಿಯಾ. ಶಶಿ ಅನ್ನೋ ಪಾತ್ರನ ನಿಭಾಯಿಸಿದ್ದೀನಿ 3ನೇ ಕೃಷ್ಣಪ್ಪನಲ್ಲಿ. ಹೌದು, ನಂದು ಕೂಡ ಇದೇ ಸ್ಲ್ಯಾಂಗ್ ಅಲ್ಲಿರುತ್ತೆ. ಶಶಿ ಅನ್ನೋ ಪಾತ್ರ, ಅವಳು ತುಂಬ ಒಂದು ಮೃದು ಸ್ವಭಾವದವಳು. ರಂಗಣ್ಣ ರಘು ಸರ್ ಅವರ ಮಗಳ ಪಾತ್ರ. ಸೊ ಪಂಚಾಯತ್ ಹೆಡ್ ಅವ್ರ ಮಗಳು ಪಾತ್ರ. ಎಲ್ಲರೂ ಊರಲ್ಲಿ ಅವ್ರು ಕಂಡ್ರೆ ಭಯ ಇರುತ್ತೆ. ಇವಳು ತುಂಬ ಸೈಲೆಂಟ್ ಆಗಿರೋ ಹುಡುಗಿ. ಜೋರಾಗಿ ಅವಳ ವಾಯ್ಸ್ ಜೋರು ಮಾಡಿ ಅಥವಾ ಯಾರ ಹತ್ರನೂ ಅವಳ ಎಕ್ಸ್ಪೀರಿಯನ್ಸಸ್ನ ಹೇಳ್ಕೊಳ್ದೇ ಇರೋ ಅಂಥ ಹುಡುಗಿ. ಆದರೆ ಯಾವುದೇ ಒಂದು ಕಷ್ಟದ ಪರಿಸ್ಥಿತಿ ಬಂದಾಗ ಅವಳು ಸರಿಯಾದ ಕಡೆಗೆ ನಿಲ್ತಾಳೆ, ಇಂಡಿಪೆಂಡೆಂಟಾಗಿ ಯೋಚನೆ ಮಾಡ್ತಾಳೆ. ಸೊ ಹಂಗೆ ನೋಡಿದ್ರೆ ಶಿ ಈಸ್ ಅ ಸ್ಟ್ರಾಂಗ್ ಕ್ಯಾರೆಕ್ಟರ್. ಕೃಷ್ಣಪ್ಪ ಅವಳ ಜೀವನಕ್ಕೆ ಬಂದಾಗ, ಕೃಷ್ಣಪ್ಪನ ಜೀವನದಲ್ಲಿ ಕಷ್ಟಗಳು ಬಂದಾಗ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ, ಹೇಗೆ ಸಪೋರ್ಟ್ ಮಾಡ್ತಾಳೆ ಅನ್ನೋದು ಈ ಕ್ಯಾರೆಕ್ಟರ್ದು ಕೋರ್ ವ್ಯಾಲ್ಯೂ ಅಂತ ಹೇಳ್ಬೋದು. ನನಗೆ ಈ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ, ನನ್ನ ಪರಿಶ್ರಮ ಅಂತಲೂ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ರಂಗಣ್ಣ ರಘು ಸರ್, ಸಂಪತ್ ಸರ್ ಜೊತೆ ಆ್ಯಕ್ಟ್ ಮಾಡೋ ಅವಕಾಶ ನನಗೆ ಸಿಕ್ತು. ಥ್ಯಾಂಕ್ ಯು. ನೀವೆಲ್ಲರೂ ಇವತ್ತಿಲ್ಲಿ ಬಂದಿದ್ದೀರಾ. ಮೇ 24ಕ್ಕೆ ನಮ್ಮ ಚಿತ್ರ ರಿಲೀಸ್ ಆಗ್ತಾ ಇದೆ. ಮೀಡಿಯಾ ಅವರ ಪ್ರೋತ್ಸಾಹ ನಮಗೆ ಬೇಕು. ನಿಮ್ಮ ಪ್ರೋತ್ಸಾಹ ಇದ್ದರೆ ಒಳ್ಳೆ ಸಿನಿಮಾ ನಾವು ಇನ್ನೂ ಹೆಚ್ಚು ಪ್ರಚಾರ ಸಿಕ್ಕಿದ್ರೆ ಜನ ಬರ್ತಾರೆ. ಸೊ ನಿಮ್ಮ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಲೈಕ್ 3ನೇ ಕೃಷ್ಣಪ್ಪದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ನೀಡಿದ್ದೀನಿ. ದಿಸ್ ಇಸ್ ಅ ವಿಲೇಜ್ ಒಂದು ಪೊಲಿಟಿಕಲ್ ಡ್ರಾಮಾ. ಐ ಲವ್ಡ್ ರಂಗಾಯಣ ಸರ್. ಐ ಬೀನ್ ಆಲ್ವೇಸ್ ಅ ಫ್ಯಾನ್ ಆಫ್ ಯುವರ್ ವರ್ಕ್ ಸರ್. ಆ್ಯಂಡ್ ಇದರಲ್ಲಿ ಐ ವುಡ್ ವಾಚ್ ಮೋರ್ ದೆನ್ 1000 ಟೈಮ್ಸ್. ಸೀನ್ಸನ್ನು ರಿಪೀಟ್ ಮಾಡಿ ಐ ಯೂಸ್ ಟು ಎಂಜಾಯ್. ಅಷ್ಟೇ ಇದರಲ್ಲಿ ನಮ್ಮ ಸಂಪತ್ ಸರ್ ಮತ್ತು ಹೀರೋಯಿನ್ ಅವ್ರದ್ದು ಸೀನ್ಸ್ ಹ್ಯಾವ್ ಕಮ್ ಔಟ್ ರಿಯಲಿ ವೆಲ್. ಆ್ಯಂಡ್
Shankarana. I think your both combination, it's going to be a very new experience actually. I'm telling the character name itself, Muniyappa avaru. So that's how I enjoyed the movie while working. Ishtu ಖುಷಿ ಆಗ್ತಾ ಇದೆ ಅಂದರೆ because of the performances and how actually the director is my friend Naveen Narayanaghata. We worked in Relax Satya last project. So ಈ ಪ್ರಾಜೆಕ್ಟಲ್ಲೂ he has given me the opportunity. I need to thank him and the producers Mohan sir, Babana. So I'm glad that I worked in this project because last movie Relax Satya was a total it was a kind of like thriller, but from thriller to this genre about the director and how we had to work with the background score, it was a totally complete different approach ಇತ್ತು. ಕೆಲವು ಎಕ್ಸ್ಪೆರಿಮೆಂಟ್ಲು ಮಾಡಿದ್ವಿ ರಂಗನ್ ಸರ್ ಇಂಟ್ರೋಗೆ, ಸಂಪತ್ ಸರ್ ಇಂಟ್ರೋಗೆ. ಮಜಾ ಇತ್ತು ನಾವು ಕೆಲಸ ಮಾಡುವಾಗ. ದಟ್ ಈಸ್ ವಾಟ್ ದಿಸ್ ಪ್ರಾಜೆಕ್ಟ್ ಇಸ್ ಅಬೌಟ್. ಐ ಥಿಂಕ್ ದ ಸೇಮ್ ಇಟ್ ವಿಲ್ ರಿಫ್ಲೆಕ್ಟ್ ಇನ್ ಥಿಯೇಟ್ರ್ ಅಂತ ನಂಬ್ತೀನಿ. ವೆನ್ ದ ಆಡಿಯನ್ಸ್ ಕಮ್ ಟು ದ ಥಿಯೇಟರ್, ನನಗಿರೋ ಎಕ್ಸೈಟ್ಮೆಂಟೇ ನಿಮಗೂ ಇರುತ್ತೆ ಪ್ರತಿ ಸೀನಲ್ಲಿ ಅಂತ ನಂಬ್ತೀನಿ. ತುಂಬ ಖುಷಿಯ ದಿನ ಅಂತ ಹೇಳ್ಬೋದು ನಾನು. ಸೊ ಫಸ್ಟ್ ಆಫ್ ಆಲ್ ನಾನು ನವೀನ್ ರೆಡ್ಡಿ ಸರ್ಗೆ, ಆನಂದ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾಕಂದರೆ ಅವರು ಮುಂಚೆಯಿಂದನೂ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಸೊ ನವೀನ್ ಸರು ನನಗೆ ಅವ್ರ ಸಿನಿಮಾದಲ್ಲಿ ಡೆಬ್ಯೂ ಮಾಡೋಕ್ಕೆ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್, ಆ್ಯಸ್ ಅ ಕಂಪೋಸರ್ ಡೆಬ್ಯೂ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟರು. ಸೊ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಆನಂದ್ ಸರ್. ಆ್ಯಂಡ್ ಈ ಹಾಡಿನ ಬಗ್ಗೆ ಹೇಳಬೇಕು ಅಂದರೆ, ಈ ಹಾಡನ್ನು ನವೀನ್ ಸರ್ ತುಂಬ ಇಷ್ಟಪಟ್ಟು ನನಗೆ ಕೇಳಿದರು, ಅಂದರೆ ಈ ಸಾಂಗು ಕಂಪೋಸ್ ಮಾಡೋಕ್ಕೆ ಅಂತ. ಸೊ ಈ ಸಾಂಗ್ ಕಂಪೋಸಿಷನ್ ಆದಮೇಲೆ ಲಿರಿಕ್ಸ್ ಕೂಡ ಅಷ್ಟೇ. ಸೊ ಕತೆ ಹೇಗೆ ಹೋಗುತ್ತೆ ಅದೇ ಥರ ಲಿರಿಕ್ಸು ಟ್ರಾವೆಲ್ ಮಾಡುತ್ತೆ. ಅದು ನಿಮಗೆ ಸಿನಿಮಾ ನೋಡಿದ್ಮೇಲೆ ಸಾಂಗು ಮತ್ತು ಕತೆ ಎರಡೂ ಸಿಂಕಾಗಿ ಇನ್ನು ಬೇರೆ ಒಂದು ರಿಫ್ಲೆಕ್ಷನ್ ಕಾಣುತ್ತೆ. ಸೊ ಲಿರಿಕ್ ಬರಿಬೇಕಾದ್ರೂ ಅಷ್ಟೇ ತುಂಬ ಖುಷಿ ಅನಿಸಿತ್ತು ಕತೆ ಕೇಳಿ ಲಿರಿಕ್ಸ್ ಮ್ಯಾಚ್ ಮಾಡಿ ಬರೆದಿದ್ದು. ಸೊ ಅದನ್ನ ನನ್ನ ಫ್ರೆಂಡ್ ನಿಹಾಲ್ ಹಾಡಿದ್ದಾನೆ, ಅದು ನನಗಿನ್ನ ತುಂಬ ಖುಷಿ ಆಯಿತು. ಸೊ ಸಾಂಗ್ ಹ್ಯಾಸ್ ಕಮ್ ಔಟ್ ರಿಯಲಿ ವೆಲ್. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ರಂಗಾಯಣ ರಘು ಸರ್ ಬಗ್ಗೆ ಹೇಳೋಷ್ಟೇ ಇಲ್ಲ, ಯಾಕಂದರೆ ಬೆಳಗ್ಗೆನೂ ಜಂಗ್ಲಿ ನೋಡ್ತಾ ಇದ್ದೆ ಸರ್. ತುಂಬ ತುಂಬ ದೊಡ್ಡ ಫ್ಯಾನು ಸರ್ ನಾನು ನಿಮಗೆ. ನಿಮ್ಮ ಆ್ಯಕ್ಟಿಂಗೆ ತುಂಬ ಸಿನಿಮಾಗಳು ರಿಪೀಟ್ ಮಾಡಿ ನಿಮ್ಮ ಡೈಲಾಗ್ಸ್ ಕೇಳಿ ಆ್ಯಕ್ಟಿಂಗ್ ನೋಡಿ ಮಜಾ ತಗೋತೀವಿ. ಸೊ ಅದ್ರ ಬಗ್ಗೆ ಕುರಿತು ಮಾತಾಡ್ತೀವಿ ನಾವು ಕೂತ್ಕೊಂಡು. ಈ ಟ್ರೈಲರ್ ಬಗ್ಗೆನೂ ಅಷ್ಟೇ, ಎವ್ರಿ ಸೀನ್ ರಿಪೀಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಹೆಂಗೆ ಆ್ಯಕ್ಟ್ ಮಾಡಿದ್ದಾರೆ ನೋಡು ಎಷ್ಟು ಮಜಾ ಬರ್ತಿದೆ ಅಂತ ಮಾತಾಡ್ತೀವಿ ಲಿಟ್ರಲಿ. ಸೊ ತುಂಬ ಖುಷಿ ಆಗುತ್ತೆ ಸರ್. ಆ್ಯಂಡ್ ಸಂಪತ್ ಸರ್, ಶ್ರೀಪ್ರಿಯಾ ಅವರು, ಆ್ಯಂಡ್ ದೇ ಹ್ಯಾವ್ ಲೈಕ್ ಪರ್ಫಾರ್ಮ್ಡ್ ವೆರಿ ವೆಲ್. ತುಂಬ ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ನೋಡ್ತಾ ಇರೋದು ನನಗೆ ಲೈಕ್ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಜಾರುತ್ತಿದೆ ಭಾವನೆಗಳ ಜಲಧಾರೆಯು, ಹರಿಯುತ್ತಿದೆ ಆನದಿಯಲ್ಲಿ ಆನಂದವು, ತುಂಬಿದ ಮನದ ಕೊಳದಲ್ಲಿ ನಾವಿಬ್ಬರು, ಪ್ರೀತಿಸುವೆನು ಎಂದೆಂದಿಗೂ ಜೊತೆಯಾಗಿರು, ನನ್ನಲ್ಲೇ ಜೀವಿಸು ಓ ಸ್ವಪ್ನವೇ, ನನ್ನನ್ನೇ ಪ್ರೀತಿಸು ನನ್ನೊಲವೇ, ಬೇರೇನು ಬೇಕಿಲ್ಲ ನೆನಪುಗಳೇ ಸಾಕಲ್ಲವೇ, ಪಿಸು ಮಾತಾಗಿ ತುಟಿಯಲ್ಲಿ ಕೊನೆಯಾದೆ ಓ ಮೌನವೇ, ಸಿಹಿ ಮುತ್ತಾಗಿ ಮನದಲ್ಲಿ ಅಚ್ಚಾದೆ ಓ ಜೀವವೇ, ಬಗೆಹರೆಯದ ಒಗಟುಗಳು ಸಾಲಾಗಿದೆ, ಹದಿಹರೆಯದ ಮನಸ್ಸುಗಳು ಒಂದಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್. ಇವಾಗ ನಮಗೆ ಡೈಲಾಗ್ಗಳು ನೀನು ಹೇಳ್ಕೊಡ್ಬೇಕಮ್ಮ. ಹಾಂ, ನಾವು ಗಂಡ್ಸರು ಏನು ಮಾತಾಡೋಣ, ಹೆಂಗಸರುಗಳು ಗಂಡ್ಸರುಗಳು ಏನು ಮಾತಾಡೋಣಪ್ಪ. ನಮ್ಮ ಪಕ್ಕದಾಗ ಹೆಂಗಸರುಗಳು ನಿಂತ್ಕೊಂಡ್ರೆ, ಹೆಂಗಸರುಗಳು ಬೇಡ ಹೆಣ್ಮಕ್ಳುಗಳು ನಿಂತ್ಕೊಂಡ್ರೆ ನಾವೇನು ಮಾತಾಡ ಅಲ್ವೇನಪ್ಪ ಸಂಪತ್ತು. ಬಾಪ ನಿನ್ನ ಮೇಷ್ಟು ನೀನು ಹೇಳಪ್ಪ, ನೀನೇನ. ಹಾಂ ಹೇಳು. ನಾನು ಏನಂತ ಹೇಳಿ, ಆ ಅಮ್ಮನೂ ನೋಡಿ ಸೀರೆಗಳು ಉಟ್ಕೊಂಡು ಚೆನ್ನಾಗಿ ಕಾಣ್ತವ್ರೆ ಅವ್ರ ಅಮ್ಮ. ಅವು ಹೆಣ್ಮಕ್ಳ ಬಗ್ಗೆ ಏನು ಹೇಳಪ್ಪ. ಅಯ್ಯೋ ಬೋಲೆ ಎತ್ಬಿಟ್ರಪ್ಪ. ಇಲ್ಲ ಹೆಂಗೆ ಎತ್ತಿದ್ರು ಗೊತ್ತಾ,
ನೀನು ಏನು ಹಂಚ್ಕೋಬೇಡ ನಾಚ್ಕೋಬೇಡ ನೀನು ಏನೇ ಇದ್ರು ಸರಿ ನೀನು ಮಾತಾಡು ನೀನು ಯಾಕೆಂದ್ರೆ ನೋಡು ನಮ್ಮ ನವೀನಪ್ಪನು ಹಿಂಗೆ ಕತೆಗಳು ಮಾಡ್ಬಿಟ್ಟು ನಮ್ಮಿಬ್ಬರದೇ ನೋಡು ನನ್ಗೊಂದು ಕೆಂಪಿಗೆ ಮಾಡೋನು ನೀನು ಕೋತಿಗೆ ಮಾಡೋನು ನಿನ್ನ ನೋಡು ನಾನು ಕೆಂಪು ಕೋತಿ ಮಾಡೋನೇ ನೀನೊಂದು ರೀತಿ ಬೇರೆ ತರಿ ಮಾಡೋನಲ್ಲ ಹಂಗೆ ಮಾಡಿಬಿಟ್ಟು ಆ ಬೆಟ್ಟಗಳಿಗೆ ಗುಡ್ಡುಗಳಿಗೆ ಕರ್ಕೊಂಡೋಗಿದ್ರೆ ನಾವೇನು ಸ್ಲಿಮ್ಗಳಾಗ್ತಿದ್ ಬಾಬು ಬೇಡ ಅಲ್ವೇ ಇಬ್ರು ಸೇರ್ಕೊಂಡು ಹೇಳ್ಬಿಡೋಣ 24ನೇ ತಾರೀಕು ಹೌದು ನೀವೆಲ್ಲ ನಿಮ್ಮ ಮನೆಗಳಾಗ ಹೋಗ್ಬಿಟ್ಟು ಎಲ್ಲರಿಗೂ ಕತೆಗಳು ಹೇಳ್ಬಿಟ್ಟು ಇದು ಹಿಂಗೈತೆ ಹಿಂಗಿಲ್ಲ ಹಂಗಾಯ್ತು ಹಿಂಗೋಯ್ತು ಅಂತ ಹೇಳ್ಬಿಟ್ಟು ನೀವು ಒಬ್ಬರು ಬರೋದಕ್ಕಿಂತ ಇಬ್ಬರು ಬಂದರೆ ರೇಸು ಇಬ್ಬರು ಬರೋದಕ್ಕಿಂತ ನನ್ನ ಮಕ್ಕಳೆಲ್ಲ ಬಂದರೆ ರೇಸು ಹಂಗೆ ಮಾಡಿ ಸಿನಿಮಾಕ್ಕೆ ಜನಗಳು ಜಾಸ್ತಿ ಬಂದರೆ ತೋಡು ಬಲೆ ಉಂಟುಂದೆ ನೀವು ಚೇತ್ಲೆತ್ ಮುಕ್ತಮ್ಮ ರಂಡಿ ಪ್ಯೂರ್ ಕನ್ನಡದಾಗ ಮಾತಾಡಿದ್ದೇವೆ ಬೇಜಾರು ಮಾಡ್ಕೋಬೇಡಿ ನೀನು ಹೇಳಪ್ಪ ನೀನು ಕೃಷ್ಣ ಮೇಸ್ಟರ್ ಆಗ್ಬಿಟ್ಟು ನೀನು ನೋಡ ನಾನು ಪ್ರೆಸಿಡೆಂಟ್ ನಂತವೇ ಮಾತಾಡಿಸ್ತೀಯ ನೀನು ಮಾತಾಡೋ ನೀನು ಬೊಲೆ ಸಂದಾಗತ್ತೆ ಪಿಕ್ಚರ್ಗಳು ನೋಡೋಕೆ ಬರಲಿಲ್ಲ ಅಂತಂದರೆ ಮನೆ ಅಮ್ಮ ಮಿಸ್ ಮಾಡ್ಕೋತೀರ ನೀವು ಅಷ್ಟೇ ಆಮೇಲೆ ದಯಮಾಡಿ 24ನೇ ತಾರೀಕು ಈ ತಿಂಗಳು ಕರ್ನಾಟಕದಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಿದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾ ನೋಡಿ ಮಿಸ್ ಮಾಡಿಕೊಂಡ್ರೆ ಅದು ನಮ್ಮ ತಪ್ಪಲ್ಲ ನಿಮ್ಮ ತಪ್ಪು ಥ್ಯಾಂಕ್ ಯು ಥ್ಯಾಂಕ್ ಯು